ಸಮಕಾಲೀನ ಕಾವ್ಯ ಪ್ರಯೋಗಗಳು ಅನ್ನೋ ಹೊತ್ತಿನಲ್ಲಿ ನಾವು ಯಾವ ಕಾವ್ಯ ಸಂದರ್ಭವನ್ನು ಅಂದರೆ ಕಾಲಘಟ್ಟವನ್ನು ಸಮಕಾಲೀನವಾಗಿ ತೆಗೆದುಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಬರುತ್ತೆ. ನಾವು ಈ ಹೊತ್ತಿನ ಅಂದರೆ ವರ್ತಮಾನದ ಕವಿಗಳನ್ನು ಇಲ್ಲಿ ಚರ್ಚೆಗೆ ಹೆಚ್ಚು ನಾವು ತರ್ತೇವೆ. ಅವರ ಕಾವ್ಯದ ಕುರಿತು ಮತ್ತು ಅವರ ಕಾವ್ಯ ಹೇಳುವ ಈ ಸೈದ್ಧಾಂತಿಕ ನೆಲೆಗಳೇನು ಅನ್ನೋದನ್ನು ಕುರಿತು ಚರ್ಚೆಗೆ ನಾವು ಅನುವು ಮಾಡಿಕೊಡ್ತೀವಿ. ಇಲ್ಲಿ ಮೊದಲನೇದಾಗಿ ಕಾವ್ಯ ಚರ್ಚೆಯನ್ನು ಗಮನಿಸೋದಾದರೆ, ನಮ್ಮ ಸಮಕಾಲೀನ ಕವಿಗಳು ತಮ್ಮ ಕಾವ್ಯ ಪ್ರಯೋಗಗಳಿಗೆ ತಮ್ಮ ಪರಂಪರೆಯಿಂದ ಪಡೆದುಕೊಂಡ ಅಂಶಗಳನ್ನು ಹೇಗೆ ದಕ್ಕಿಸ್ಕೊಂಡಿದ್ದಾರೆ. ಅದು ಪರಂಪರೆ ಅಂದಾಗ ಕಾವ್ಯ ಪರಂಪರೆಯೂ ಆಗಬಹುದು, ಆ ಕವಿಯ ಪರಿಸರದ ಪರಂಪರೆಯೂ ಆಗಬಹುದು, ಅವರ ಸಂವೇದನೆಯ ಒಂದು ಜನಾಂಗೀಯ ಹಿನ್ನೆಲೆಯ ಪರಂಪರೆಯೂ ಆಗಬಹುದು. ಈ ಪರಂಪರೆಗಳಿಂದ ಸಮಕಾಲೀನ ಕವಿಗಳು ಹೇಗೆ ಅದನ್ನು ದಕ್ಕಿಸ್ಕೊಳ್ತಾ ಇದ್ದಾರೆ, ದಕ್ಕಿಸ್ಕೊಳ್ಳೋದ್ರ ಮೂಲಕವಾಗಿ ಅದನ್ನು ಹೇಗೆ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವ ಒಂದು ಪ್ರಶ್ನೆ ಇಲ್ಲಿಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಒಂದೆರಡು ಪ್ರಶ್ನೆಗಳನ್ನು ನಾನು ಪ್ರಸ್ತಾಪ ಮಾಡಿ ಆನಂತರ ಚರ್ಚೆಗೆ ಪೂರಕವಾದ ಮತ್ತಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಮ್ಮ ಸಂವಾದಕರ ನಡುವೆ ನಾನು ತರ್ತೇನೆ. ಇಲ್ಲಿ ಸಮಕಾಲೀನ ಕವಿಗಳು ಪರಂಪರೆಯನ್ನು ದಗ್ಗಿಸ್ಕೊಳ್ಬೇಕು ಅನ್ನುವುದರಲ್ಲಿ ಬಹಳ ಮುಖ್ಯವಾಗಿ ಕಾವ್ಯದ ವಸ್ತು ಮತ್ತು ಕಾವ್ಯದ ಶೈಲಿಯ ಸಂದರ್ಭದಲ್ಲಿ ಹೇಗೆ ಪರಂಪರೆಯ ಜೊತೆಗೆ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಕಾವ್ಯದ ವಸ್ತು ಮತ್ತು ಶೈಲಿ, ಆ ಕಾವ್ಯದ ವಸ್ತು ಶೈಲಿ ಎನ್ನಬೇಕಾದ್ರೆ ಬೆಳಗ್ಗೆ ಜಾನ ತೇಜಸ್ವಿ ಅವರು ಹೇಳಿದ ಒಂದು ಮಾತು ಕೂಡ ಇದನ್ನು ಒಳಗೊಳ್ಳುತ್ತೆ. ಅಂದರೆ ಈ ಹೊತ್ತಿನ ಕವಿಗಳು ಕಾವ್ಯಕ್ಕೆ ಹೊಸದಾದ ಪರಿಭಾಷೆಗಳನ್ನು ಅವರು ಕಟ್ಟಿಕೊಡ್ತಾ ಇಲ್ಲ ಎನ್ನುವ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅವರು. ಅದು ಆಕ್ಷೇಪಕ್ಕೆ ನಾವು ಇಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ ವೈಯಕ್ತಿಕವಾಗಿ ಅದಕ್ಕೆ ಉತ್ತರ ಕೊಡಬೇಕಂತ ಒಂದು ಅಭಿಲಾಷೆ ಇದೆ. ಅದರ ಚರ್ಚೆಯ ಭಾಗವಾಗಿ ಅದನ್ನು ಗಮನಿಸ್ತೀವಿ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ನಮ್ಮ ಸಮಕಾಲೀನ ಕಾವ್ಯದಲ್ಲಿ ಮಹಿಳಾ ಕಾವ್ಯ ನಮ್ಮ ಕನ್ನಡ ಕಾವ್ಯವನ್ನು ಹೇಗೆ ಸಂವೇದನಾಶೀಲವಾಗಿಗೊಳಿಸ್ತಾ ಇದೆ ಮತ್ತು ವಿಸ್ತರಿಸ್ತಾ ಇದೆ ಮಹಿಳಾ ಕಾವ್ಯ. ಇದು ಸದ್ಯದ 3 ಪ್ರಶ್ನೆಗಳು. ಇನ್ನು 6 ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಚರ್ಚೆಯಲ್ಲಿ ನಾವು ಅದನ್ನು ಮತ್ತೆ ವಿಸ್ತರಿಸ್ಕೊಳ್ತೀವಿ. ಮೇಡಮ್ ಅಥವಾ ಮಹೇಂದ್ರ ಸರ್ ಇಬ್ಬರಲ್ಲಿ ಯಾರಾದರೂ ಇದನ್ನು ಮುಂದುವರಿಸಬೇಕು. ಎಲ್ಲರಿಗೂ ನಮಸ್ಕಾರ. ಈ ಮೊದಲನೇ ಪ್ರಶ್ನೆ ರಂಗನಾಥ್ ಅವರು ಎತ್ಕೊಂಡಂಥದ್ದು ಪರಂಪರೆ ಮತ್ತು ಅಭಿವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿದೆ. ಅಫ್ಕೋರ್ಸ್ ನಾವು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಕಾವ್ಯ ಜಗತ್ತನ್ನು ಒಂದು ಸರಿ ನೋಡಿದಾಗ ಯಾವ ಕವಿಯಾದರೂ ಆಗಲಿ ಅವರ ಪರಂಪರೆಯನ್ನು ಬಿಟ್ಟು ಹೊಸ ರೀತಿಯ, ಅಂದರೆ ಬಿಟ್ಟು ಅಂತಂದರೆ ಆ ಪರಂಪರೆಗೆ ಇಂದ ಒಂದಷ್ಟು ತೆಗೆದುಕೊಂಡು ಅದಕ್ಕೆ ಹೊಸದಾಗಿ ಇನ್ನೊಂದಷ್ಟನ್ನು ಸೇರಿಸ್ತಾ ಕವಿತೆ ಕಟ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ಟಿ ಯಲ್ಲಪ್ಪ ಅಂತ ಒಬ್ಬರು ಕವಿ. ಅವರು ಈಗ ನೀವು ನೋಡಿದ್ರೆ ಎನ್ ಕೆ ಹನುಮಂತಯ್ಯ ಅವರು ಮತ್ತು ಸಿದ್ಧಲಿಂಗಯ್ಯ ಅವ್ರದ್ದು ಕವಿತೆಗಳ ಸಮ್ಮಿಶ್ರಣ ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ಪರಂಪರೆಯನ್ನು ಬಿಟ್ಟು ಹೋಗಿಲ್ಲ, ಪರಂಪರೆಯನ್ನು ಇಟ್ಟುಕೊಂಡು ಒಂದು ಹೊಸ ರೀತಿಯಲ್ಲಿ ಈ ಹೊಸ ತಲೆಮಾರಿನ ಸಮಕಾಲೀನ ಕವಿಗಳು ಒಂದು ತರಹದ ಹೊಸ ಮಾದರಿಗಳನ್ನು ಹುಟ್ಟಾಕ್ತಾ ಇರೋದು ನಾವು ಈ ಟಿ ಯಲ್ಲಪ್ಪ ಅವ್ರ ಕವಿತೆಗಳಲ್ಲಿ ಕಾಣ್ಬೋದು. ಈಗ ಎನ್ ಕೆ ಹನುಮಂತಯ್ಯ ಅವರು ಕವಿತೆಯನ್ನು ಶುರು ಮಾಡಿದಾಗ ನೀವು ಕರುಣಾಳುಗಳು ಅಂತ ಹೇಳ್ತಾರೆ, ನೀವು ಕರುಣಾಳುಗಳು. ಆದರೆ ಸಿದ್ಧಲಿಂಗಯ್ಯ ಅವ್ರ ಕವಿತೆ ಇಕ್ಕಿರ್ಲ ಓದಿರ್ಲ ಈ ಒಂದು ದಾಟಿಲಿ ಬರ್ತದೆ. ಸೊ ಈ ಎರಡು ಭಾಷೆಯನ್ನು, ಈ ಎರಡು ಭಾಷಾ ಶೈಲಿಯನ್ನು ಟಿ ಯಲ್ಲಪ್ಪ ಅವ್ರು ಯೂಸ್ ಮಾಡಿಕೊಂಡು ಬರೆಯೋ ಕವಿತೆಗಳು ಬೇರೆ ಬೇರೆ ಥರದವು. ಅಂದರೆ ಅದು ಸ್ವಲ್ಪ ಮೈಲ್ಡ್ ಆಗಿರುತ್ತದೆ ಮತ್ತು ಹಾಗೆ ಅಷ್ಟೇ ತರಹದ ದಾಟಿಯಿಂದ ಕೂಡ ಕೂಡಿರ್ತದೆ. ಅಂದರೆ ಈ ಥರದ ಒಂದು ಹೊಸ ಮಾದರಿಗಳನ್ನು ಕನ್ನಡದ ಹೊಸ ತಲೆಮಾರಿನ ಕವಿಗಳು ಕಟ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಕನ್ನಡ ಸಾಹಿತ್ಯದ ಜೊತೆಗೇ ಕನ್ನಡ ಕಾವ್ಯ ಜಗತ್ತಿನ ಜೊತೆಗೆ ಆವಾಗವಾಗ ಕೆಲವು ಪಾಶ್ಚಾತ್ಯ ವಿಮರ್ಶಕರು ಅಥವಾ ಕವಿಗಳನ್ನು ಇಲ್ಲಿ ತಗೊಂಡು ಬರಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕನ್ನಡ ಜಗತ್ತು ನಿಮಗೆ ಗೊತ್ತಿರೋ ಹಾಗೆ ಬಿ ಎಂ ಶ್ರೀಕಂಠ ಅವರ ಇಂಗ್ಲೀಷ್ ಗೀತೆಗಳು
ಟ್ರಾನ್ಸ್ಲೇಷನ್ ಆದ ತರುವಾಯ 1920s ಆದಂಥ ನಂತರದ ದಿನಗಳಲ್ಲಿ ಯಾವ ಥರದ ಒಂದು ಏನೋ ಇನ್ಫ್ಲೂಯೆನ್ಸನ್ನು ಪಾಶ್ಚಾತ್ಯ ಸಾಹಿತ್ಯ ಕನ್ನಡ ಸಾಹಿತ್ಯದ ಮೇಲಿತ್ತು ಅನ್ನೋದಕ್ಕೆ ಪೂರಕವಾಗಿ ನಾನು ಇದನ್ನು ಮಾತಾಡ್ತಿರ್ತೀನಿ. ಟಿ.ಎಸ್. ಎಲಿಯಟ್ ಒಂದು ಎಸ್ಸೆ ಬರೀತಾರೆ, ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ. ಈ ಒಂದು ಎಸ್ಸೆನಲ್ಲಿ ಈಗ ರಂಗನಾಥ್ ಅವರು ಎತ್ಕೊಂಡಂತಹ ಪ್ರಶ್ನೆ ಕೂಡ ಟಿ.ಎಸ್. ಎಲಿಯಟ್ ಎತ್ಕೋತಾರೆ. ಅಲ್ಲಿ ಟಿ.ಎಸ್. ಎಲಿಯಟ್ ಏನು ಹೇಳೋದು ಅಂತಂದರೆ, ನಾವು ಪರಂಪರೆಯ ಒಳಗೊಳ್ಳುವಿಕೆಯಿಂದ ಮತ್ತು ನಮ್ಮ ಅಭಿವ್ಯಕ್ತಿಯಿಂದ ನಾವು ಹೊಸ ತರಹದ ಪದ್ಯಗಳನ್ನು ಹುಟ್ಟಾಕ್ಬೋದು. ಅಂದರೆ ಎಲ್ಲ ಶತಮಾನಗಳಲ್ಲೂ ಅಥವಾ ಎಲ್ಲ ಕಾಲಘಟ್ಟದಲ್ಲೂ ಹೊಸ ಕವಿಗಳು ಬರ್ತಾ ಇರ್ತಾರೆ, ಹೊಸ ತರಹದ ಕವಿತೆಗಳನ್ನು ಬರೀತಾ ಇರ್ತಾರೆ. ಹಾಗಂದು ಮಾತ್ರಕ್ಕೆ ನಾವು ಆ ಪರಂಪರೆಯಿಂದ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀವಿ ಅಂತಲ್ಲ, ನಾವು ಪರಂಪರೆಗೆ ಹೊಂದ್ಕೊಂಡಿದ್ದೀವಿ, ಆ ಪರಂಪರೆಯ ಒಳಗೇನೆ ನಾವು ಈ ಥರದ ಒಂದು ಹೊಸ ಮಾದರಿಗಳನ್ನು ಕಟ್ಕೊಡ್ತಾ ಇರ್ತೀವಿ ಅಂತ ಟಿ.ಎಸ್. ಎಲಿಯಟ್ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನೋ ಒಂದು ಎಸ್ಸೆನಲ್ಲಿ ಮಾತಾಡ್ತಾರೆ. ಸೊ ಈ ಥರದ ಒಂದು ಮಾದರಿಗಳನ್ನು ನಾನು ನೋಡಿದಾಗ ಐ ಥಿಂಕ್ ಕನ್ನಡ ಕವಿಗಳು ಎಸ್ಪೆಷಲಿ ಈ ಸಮಕಾಲೀನ ಕವಿಗಳು ಪರಂಪರೆಯನ್ನು ಇಟ್ಕೊಂಡು ಅಷ್ಟು ಹೊಸ ಮಾದರಿಗಳನ್ನು ಹುಟ್ಟಾಕ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ರಂಗನಾಥ್ ಅವರು ಕೇಳಿದ ಪ್ರಶ್ನೆಗೆ ನನಗೂ ಹೊಳೆದಿದ್ದು ಇದೇ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ. ಇದನ್ನು ಕನ್ನಡದಲ್ಲಿ ನಾವು ಬೇಂದ್ರೆಗೆ ಬಂದರೆ, ಬೇಂದ್ರೆಯವರ ಒಂದು ಪದ್ಯ ಇದೆ, ಓ ಹಾಡೆ ಅಂತ. ಆ ಪದ್ಯ ಪೂರ್ತಿ ಹೇಗೆ ನಾನು ಪರಂಪರೆಯ ಧ್ವನಿಯನ್ನೇ ಅಭಿವ್ಯಕ್ತಿಸ್ತಿದ್ದೇನೆ ಅಂತ ಹೇಳ್ತಾ, ಮುನ್ನ ಬಗೆಯಲ್ಲಿ ಹಾಡ ನೀನೇ ಹೆತ್ತಿ, ನನ್ನ ನಾಲೆಗೆ ನಿನ್ನ ಬರಿ ಸೂಲಗಿತ್ತಿ ಅಂತ ಹೇಳ್ತಾರೆ. ಅಂದರೆ ಪರಂಪರೆಯೇ ನನ್ನಲ್ಲಿ ಒಂದು ಹಾಡನ್ನು ಸೃಜಿಸಿದೆ, ಅದನ್ನು ಈ ಲೋಕಕ್ಕೆ ಕೊಡುವ ನಾಲೆಗೆ ಮಾತ್ರ ನಂದು, ಆ ಸೂಲಗಿತ್ತಿಯ ಕೆಲಸ ಮಾಡ್ತಿದ್ದೀನಿ ಅಂತ. ಅಂದರೆ ಪ್ರಜ್ಞಾಪೂರ್ವಕವಾಗಿ ಅಷ್ಟೇ ಅಲ್ಲದೆ ಅಪ್ರಜ್ಞಾಪೂರ್ವಕವಾಗಿ ಒಂದು ಪರಂಪರೆ ನಮ್ಮಲ್ಲಿ ನೆಲೆಗೊಂಡಿರ್ತದೆ. ನಮ್ಮ ಸ್ಮೃತಿ, ನಮ್ಮ ಈ ಸಕಾಲಿಕ ಪ್ರಜ್ಞೆ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮೊಳಗೆ ಒಂದು ಜನಾಂಗದ ಸ್ಮೃತಿ ಕೂಡ ಕೂತು ಕವಿತೆ ಕಟ್ಟೋದ್ರಲ್ಲಿ, ಪ್ರತಿಮೆಗಳನ್ನು ಸೃಜಿಸೋದ್ರಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಕೆಲವು ಪ್ರತಿಮೆಗಳನ್ನು ನಾವು ಸೃಜಿಸಿದರೆ, ಕೆಲವು ಪ್ರತಿಮೆಗಳು ಸಮೂಹವೇ ಸೃಜಿಸಿದ ಪ್ರತಿಮೆಗಳು, ಅದನ್ನೇ ನಾವು ಮತ್ತೆ ಮುಂದುವರಿಸ್ತಾ ಇರ್ತೀವಿ. ಅದರಿಂದ ಕಾವ್ಯ ಅನ್ನೋದು ತುಂಬ ಆ ಪರಂಪರೆಯ ಪ್ರತಿಮೆಗಳನ್ನು, ಪರಂಪರೆಯ ಆ ಭಾವನೆಯನ್ನು, ಭಾಷೆಯನ್ನು, ಇದನ್ನೆಲ್ಲ ಹೊತ್ತು ನಮಗೆ ಅಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ಬಂದಿರ್ತದೆ. ಕೆಲವು ಸಲ ನಾವು ಪ್ರಜ್ಞಾಪೂರ್ವಕವಾಗಿ ಅದನ್ನು ಒಳಗೊಳ್ತೀವಿ. ಉದಾಹರಣೆಗೆ ಹೇಳೋದಾದರೆ, ಅನುಭಾವ, ನಾವು ವಚನಕಾರರ ಸಮಯದಲ್ಲಿ ಬಂದ ಈ ಅನುಭಾವ ಅನ್ನುವ ಒಂದು ಪ್ರಜ್ಞೆ ಅಥವಾ ಅರಿವು ಅಥವಾ ಈ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನು ನಾವು ಹೇಗೆ ಇವತ್ತಿನವರೆಗೂ ಅದನ್ನು ಈ ಒಂದು ಹೊಸ ಪರಂಪರೆ ಹಿಂಬಾಲಿಸ್ತಾ ಬಂದಿದೆ ಅಂತ. ಈ ಅನುಭಾವಿಕ ಪ್ರಜ್ಞೆ ನಮ್ಮನ್ನು ತುಂಬ ಕಾಡಿದೆ. ಬೇಂದ್ರೆಯವರು ಹೇಳ್ತಾರೆ, ಕನ್ನಡದ ಕವಿಗಳದ್ದೆಲ್ಲ ಒಂದು ಜಾತಿ ಅಂತಿರೋದಾದರೆ ಅದು ಅನುಭಾವಿಗಳ ಜಾತಿ ಅಂತ ಒಂದು ಮಾತು ಹೇಳಿದ್ದಿದೆ. ಅದು ಇವತ್ತಿಗೂ ಅದು ಮುಂದುವರೆದಿದೆ ಅಂತ ಅನಿಸ್ತದೆ. ಆದರೆ ಈ ಅನುಭಾವದ ಒಂದು ನೆಲೆ ಇದೆಯಲ್ಲ, ಇವತ್ತಿಗೂ ನಮ್ಮ ಅನೇಕ ಕವಿಗಳು ಹೊಸ ಕವಿಗಳು ಮುಂದುವರಿಸ್ತಾ ಇರೋದು, ಅದ್ರ ಬಗ್ಗೆ ಒಂದು ಸಂಶಯನೂ ಒಂದು ಕಡೆ ಇದೆ. ಅಂದರೆ ಈ ಅನುಭಾವ ಅನ್ನೋದು ಬರೀ ಅದು ಒಂದು ಕಲ್ಪನೆ, ಭಾಷೆಯ ರಚನೆ ಆಗದೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಥವಾ ಹುಸಿ ಅನುಭಾವನ, ಈ ರೀತಿ ವಿಮರ್ಶಕರು ಕಾಲೆಳೆಯೋದು ಇದೆ. ಆದರೆ ಅನುಭಾವ ಅಂದರೆ ಅದೊಂದು ಪಾರಮಾರ್ಥಿಕ ಅಥವಾ ಅತೀತ, ಲೋಕಕ್ಕೆ ಅತೀತವಾದ ಅಲೌಕಿಕ ಅಂತ ಆಗಬೇಕಾಗಿಲ್ಲ. ಅದು ದೈನಿಕದಲ್ಲೇ ಇದೆ ಮತ್ತು ಲೌಕಿಕದಲ್ಲೇ ಇದೆ. ಯಾವುದೇ ಲೌಕಿಕ ಸಂಗತಿಯನ್ನು ನಾವು ತೀವ್ರವಾಗಿ ಸ್ಪಂದಿಸುವಾಗ ನಮ್ಮೆಲ್ಲ ಏನು ಅಳತೆ, ಮಾಪನ, ನಮ್ಮ ಚೌಕಟ್ಟುಗಳೇನಿರ್ತಾವಲ್ಲ, ನೋಡುವ ಸಮಾಜ ನಿರ್ಮಿಸಿದ ಅಥವಾ ಮನೋನಿರ್ಮಿತ ಚೌಕಟ್ಟುಗಳನ್ನು ಬಿಟ್ಟು ಆ ಚೌಕಟ್ಟುಗಳ ಆಚೆ ನಾವು ಯಾವುದನ್ನು ತೀವ್ರವಾಗಿ ಸ್ಪಂದಿಸ್ತೀವೋ ಆ ಕ್ಷಣವೇ ಅನುಭವ ಆಗಿರ್ತದೆ. ಇದಕ್ಕೆ ಉದಾಹರಣೆಯಾಗಿ ನಾನು ಇತ್ತೀಚೆಗೆ ವಿಕ್ರಮ್ ಹತ್ವಾರ್ ಅವರ ಒಂದು ಮೆಟ್ರೋ ಜನ್ ಅನ್ನೋ ಕವಿತೆ ಓದಿದೆ. ಅಂದರೆ ಜನ್ ಮೂಮೆಂಟ್ ಅಂತ ಏನಿರುತ್ತಲ್ಲ, ಅದು ಎಲ್ಲೂ ಸಂಭವಿಸಬಹುದು. ಒಂದು ಮೆಟ್ರೋ ಪ್ರಯಾಣದಲ್ಲಿ ಸಂಭವಿಸಬಹುದು, ನೀವೊಂದು ಎಕ್ಸ್ಕಲೇಟರ್ ಹತ್ತುವಾಗ ಅದು ಸಂಭವಿಸಬಹುದು. ಇನ್ನೊಂದು, ಕವಿತೆ ಯಾವಾಗಲೂ ಕಾಲದೇಶ ಬದ್ಧವಾಗಿರುವ ಹಾಗೆ ಅದು ವಿಶ್ವಾತ್ಮಕವೂ ಆಗಿರ್ತದೆ. ಕಾಲದೇಶ ಬದ್ಧವಾಗಿ ನಾವು
ನಮ್ಮ ಸುತ್ತಲಿನ ಪರಿಸರಕ್ಕೆ, ನಮ್ಮ ಸವಾಲುಗಳಿಗೆ ಸ್ಪಂದಿಸಿ ಬರೆಯೋದೊಂದಾದರೆ, ಇನ್ನೊಂದು ಕಾಲಾತೀತವಾಗಿ ಒಂದು ಆ ಕ್ಷಣವನ್ನು ಧ್ಯಾನಿಸಿ ಕಟ್ಟುವ ಕವಿತೆನೂ ಇರ್ತದೆ. ಈ ಕಾವ್ಯಕ್ಕೆ ನಾವು ಆಯ್ಕೊಳ್ಳೋ ವಸ್ತುಗಳಲ್ಲಿ ಈ ಎಲ್ಲ ಸ್ತರ ಇದೆ. ಉದಾಹರಣೆಗೆ ಸುಮಿತ್ ಮೇತ್ರಿ, ಚೈತ್ರ ಶಿವಯೋಗಿ ಮಠ್, ಇತ್ತೀಚೆಗೆ ಇತ್ತೀಚೆಗೆ ಹೀಗೆ ಕಣ್ಣಾಡಿಸುವಾಗ ಅದು ಚಿದಾನಂದ ಸಾಲೆ ಇರ್ಬೋದು, ಸುಮಿತ್ ಮೇತ್ರಿ, ಚೈತ್ರ ಶಿವಯೋಗಿ ಮಠ್, ಇಂಥವರ ಕವಿತೆ, ಅದು ಅರೀಫ್ ರಾಜಾ ಅವರ ಕೆಲವು ಕವಿತೆಗಳು, ಹೀಗೆ ಅಲ್ಲಿ ಈ ಅನುಭವ ಇದೆಯಲ್ಲ, ಅದನ್ನು ಬೇರೆ ರೀತಿಯೇ ನಿರ್ವಚಿಸಿಕೊಳ್ಬೇಕಾಗತ್ತೆ. ಅದು ಇದೆ. ಹಾಗಂತ ಅಲ್ಲೊಂದು ವಿಚಾರ ಕೂಡ ನಿರ್ಮಾಣ ಆಗ್ತಾ ಇರ್ತದೆ, ಒಂದು ಅರಿವು ಕೂಡ ನಿರ್ಮಾಣ ಆಗ್ತಾ ಇರ್ತದೆ. ಇದು ಅಂದರೆ ಪರಂಪರೆಯನ್ನು ಒಳಗೊಂಡಿರೋದ್ರ ಬಗ್ಗೆ. ಆಮೇಲೆ ಪರಂಪರೆಯ ಪ್ರತಿಮೆಗಳನ್ನು ಅಥವಾ ತಮ್ಮ ಸಮುದಾಯದ ಸ್ಮೃತಿಗಳನ್ನು ಹೇಗೆ ಕಾವ್ಯದಲ್ಲಿ ತರ್ತಾರೆ ಅಂತಲೂ ಕೇಳಿದರು. ಅದನ್ನು ಆಮೇಲೆ ಉತ್ತರಿಸ್ಬೋದಾ ಅಥವಾ? ಹಾಂ ಅದನ್ನು ಕೇಳಿದರು. ನನಗೆ ಅದಕ್ಕೆ ಉದಾಹರಣೆಯಾಗಿ ಕೊಡೋದಕ್ಕೆ ಇತ್ತೀಚೆಗಿನ ಈಗ ಹೊಳೆಯೋದು SK ಮಂಜುನಾಥ್ ಅವರ ಒಂದು ಪದ್ಯ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿಯವರ ತೊಗಲಚೀಲದ ಕರ್ಣ. ಅದು ಒಂದು ರೀತಿಯ ಹೊಸ ಪ್ರಯೋಗ ಅಂತ ಅನ್ನಿಸ್ತು. ಅವರು ಲಕ್ಷ್ಮೀನಾರಾಯಣ ಅವರು ಮಹಾಕಾವ್ಯವನ್ನು ಬರೆಯುವ ಒಂದು ಮಹತ್ವಾಕಾಂಕ್ಷೆಯಿಂದ ಹೊರಟಿದ್ದಾರೆ. ಆದರೆ ಅದು ಮಹತ್ ಕಾವ್ಯ ಆಗಿಲ್ಲ ಅಂತ ಅವರ ಮುನ್ನುಡಿಯನ್ನು ಬರೆದವರೇ, ಮುನ್ನುಡಿಕಾರರೇ ಹೇಳ್ತಾರೆ. ಆ ಗೊಂದಲಗಳೇನೇ ಇರಲಿ, ಆದರೆ ವ್ಯಾಸನನ್ನೇ ಮರುವ್ಯಾಖ್ಯಾನಿಸುವ ಅಥವಾ ವ್ಯಾಸನ ಮುಂದೆ ತೊಡೆತಟ್ಟಿ ನಿಲ್ಲುವ ಒಂದು ಧಾರ್ಷ್ಟ್ಯವನ್ನು, ಧೈರ್ಯವನ್ನು ಅವರು ತೋರಿದ್ದಾರೆ ಅನ್ನೋದು ಒಂದು. ಮತ್ತು ಕರ್ಣನನ್ನು ನಾಯಕನಾಗಿ ಆ ಕಾವ್ಯವನ್ನು ಮತ್ತೆ ಮರುರಚಿಸೋದು. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ಅದರಲ್ಲಿ ಅವರು ಧಾರಾಳವಾಗಿ ಬಳಸುವ ದೇಸಿ ಪ್ರತಿಮೆಗಳು. ಮತ್ತು ಅವನನ್ನು ಮಾದಾರ ಚೆನ್ನಯ್ಯನ ಮಗನಾಗಿ ನೋಡ್ತಾ ಅಲ್ಲಿ ಬರುವ ಗಲ್ಲೆಬಾನಿ, ಕರೆಬಾನಿ ಈ ರೀತಿಯ ಉಪಕರಣಗಳು ಮತ್ತು ಚಪ್ಪಲಿ ಮಾಡುವ, ಮೆಟ್ಟು ಹೊಲಿಯುವ ಕಾಯಕ, ಕೃಷ್ಣನಿಗಾಗಿ ಮೆಟ್ಟು ಹೊಲಿಯುವಾಗ ಯಾವ ಪ್ರಾಣಿಯ ಚರ್ಮವನ್ನು ಬಳಸಲಿ ಅನ್ನುವಂತಹ ಇಂತಿಂತಹ ಮಾತುಗಳು. ಅಂದರೆ ಅಲ್ಲಿ ಆ ಚರ್ಮಗಾರಿಕೆಯ ಮೆಟ್ಟು ಹೊಲಿಯುವ ಕಾಯಕ ಮತ್ತು ಅದಕ್ಕೆ ಬಯಸುವ ಗಲ್ಲೆಬಾನಿ, ಕರೆಬಾನಿ ಇಂತಹ ಶಬ್ದಗಳು ಮತ್ತು ಆ ತೊಗಲಚೀಲದ ಕರ್ಣ, ಆ ಒಂದು ರೂಪಕವೇ ಅದು ತಮ್ಮ ಕಾಯಕದ ಸ್ಮೃತಿಯನ್ನು, ಆ ಜನಾಂಗದ ಒಂದು ಸಾಂಸ್ಕೃತಿಕ ಸ್ಮೃತಿಯನ್ನು ಈ ಕಾವ್ಯವಾಗಿ ಕಟ್ಟುವಾಗ ಧಾರಾಳವಾಗಿ ಬಳಸಿಕೊಂಡ ಒಂದು ಪ್ರಯೋಗ ಕಾಣ್ತದೆ. SK ಮಂಜುನಾಥ್ ಅವರ ಬುದ್ಧ ಅನ್ನೋ ಕವಿತೆಯಲ್ಲೂ ಬುದ್ಧ ಯಾವುದೋ ಅತೀತ ಬರೀ ಧ್ಯಾನಿ ಬುದ್ಧ ಮಾತ್ರ ಅಲ್ಲ, ಅವನು ಅದೇ ಮೆಟ್ಟಿ ನಿಂತ ಬುದ್ಧ. ಆ ಮೆಟ್ಟಿನ ಒಂದು ಪ್ರತಿಮೆಯನ್ನು ಅವರು ಬೇರೆ ಬೇರೆ, ಅಂದರೆ ಇದು NK ಹನುಮಂತಯ್ಯ, KB ಸಿದ್ದಯ್ಯ ಅವರ ಪರಂಪರೆ ಏನಿದೆಯಲ್ಲ ತುಮಕೂರು ಭಾಗದಲ್ಲಿ, ಅದನ್ನು ಆ ಭಾಗದ ಕವಿಗಳು ತುಂಬ ಸಶಕ್ತವಾಗಿ ಬಳಸ್ಕೊಳ್ತಾ ಇರೋದು, ಅದನ್ನು ಪ್ರಯೋಗಶೀಲವಾಗಿ ಕಟ್ತಾ ಇರೋದು, ಆ ಥರ ಪ್ರತಿಮೆಗಳನ್ನು ಕಾಣಿಸ್ತದೆ. ಅದನ್ನು ಇನ್ನೂ ಸ್ವಲ್ಪ ಉದಾಹರಣೆಗಳು, ಕೆಲವು ಪದ್ಯಗಳನ್ನು ತೆಗೆದುಕೊಂಡು ಚರ್ಚೆ ಮಾಡೋದು ಅನ್ನೋದಾದರೆ, ಪರಂಪರೆಯನ್ನು ಹೇಗೆ ಅವರು ದಕ್ಕಿಸ್ಕೊಂಡ್ರು ಮತ್ತು ಅದನ್ನು ಹೆಂಗೆ ಮೀರಿದ್ರು ಅಂತ. ಯಾಕೆಂದರೆ ಅದರಲ್ಲಿ ಕಳೆದು ಹೋದ ಕವಿ ಪರಂಪರೆಗಳು, ಅದರ ಕವಿಗಳು ನಮ್ಮ ನಡುವೆ ಭಾಳ ಇದ್ದಾಗ, ಒಂದು ಉದಾಹರಣೆ ನಮ್ಮ ಬಸವಣ್ಣನ ವಚನ, ದೇಹವೇ ದೇಗುಲ ಅನ್ನುವ ಒಂದು ವಚನ ನಿಮ್ಮೆಲ್ಲರಿಗೂ ಚಿರಪರಿಚಿತವಾದ್ದು. ಈ ದೇಹವೇ ದೇಗುಲ ಅಂತ ಹೇಳುವುದು ಯಾರು ಅಂತ ನೋಡಿದರೆ, ಈ ಸಮಾಜದಲ್ಲಿ ಒಂದು ಸುಸ್ಥಿತಿಯಲ್ಲಿದ್ರುವ ಬಸವಣ್ಣನವರು ಈ ಮಾತನ್ನು ಹೇಳ್ತಾರೆ, ದೇಹವೇ ದೇಗುಲ ಅಂತೇಳಿ. ಈ ದೇಹವೇ ದೇಗುಲ ಅಂತ ಹೇಳುವ ಸುಸ್ಥಿತಿಯಲ್ಲಿದ್ದ ಬಸವಣ್ಣ ಹೇಳುವುದಕ್ಕೂ ಈ ಮಾತನ್ನು 70ರ ದಶಕದಲ್ಲಿ ಸಿದ್ಧಲಿಂಗಯ್ಯ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಗಳ ತೋರಣ ಅಂಥೇಳಿ ದೇಹದಲ್ಲಿರುವ ಮೂಳೆಗಳ ಬಗ್ಗೆ ಮಾತನಾಡೋದು, ದೇಹದ ಭಾಗವಾದ ಮೂಳೆಗಳ ಬಗ್ಗೆ ಮಾತನಾಡುವುದಕ್ಕೂ, ಮುಣ್ಣಕೋಡು ಚಿನ್ನಸ್ವಾಮಿಯವರು ನಮ್ಮ ಎಲುಬಿನ ಹಂದರದೊಳಗೆ ಅಂತ ಹೇಳುವುದಕ್ಕೂ, ಗೋವಿಂದಯ್ಯನವರು, ಗೋವಿಂದಯ್ಯನವರು ಆ ಮತ್ತು ಆ ಕವಿತೆ ಒಳಗಡೆ ಎಲ್ಲಿ ನನ್ನ ಪದ್ಯಗಳು ಸುತ್ತ ನಮ್ಮ ತಾತ ಮುತ್ತಾತಂದಿರ ಸಮಾಧಿಯ ಗೂಡಿನಲ್ಲಿರುವ ಅಸ್ಥಿಪಂಜರಗಳಲ್ಲಿ ನನಗೆ ಆ ಪದಗಳು ಸಿಕ್ಕುವಂತ ಹೇಳುವುದಕ್ಕೂ
ಎಷ್ಟು ವ್ಯತ್ಯಾಸಗಳಿದ್ದಾವೆ. ಅಂದರೆ ಒಂದು ಪರಂಪರೆಯಲ್ಲಿರುವುದಾದ ಒಂದು ವಸ್ತುವನ್ನು ಅದನ್ನು ನಾವು ಮೀರಬೇಕು ಅಂದರೆ ಅದನ್ನು ನಿರಾಕರಿಸೋದು ಅಂತಲ್ಲ, ಅದನ್ನು ಮೋಲ್ಡ್ ಮಾಡಿ ಅಂದರೆ ಅದನ್ನು ಮಾಗಿಸಿ ಮತ್ತೊಂದು ರೂಪವಾಗಿ ಕಟ್ಟಿಕೊಡೋದು. ದೇಹವೇ ದೇಗುಲ ಎನ್ನುವ ಪರಿಭಾಷೆ ದಲಿತ ಕಾವ್ಯ ಸಂದರ್ಭದಲ್ಲಿ 3 ತಲೆಮಾರುಗಳ ಸಂದರ್ಭದಲ್ಲಿ ಅದು ಹೇಗೆ ಬರುತ್ತೆ ಅಂತ. ಇದೇ ಕವಿತೆ ಈಗ ಮೇಡಮ್ ಅವರು ಪ್ರಸ್ತಾಪ ಮಾಡಿದ ಎಸ್ ಕೆ ಮಂಜುನಾಥ್ ಮತ್ತು ಉಳಿದವರ ಕವಿತೆಗಳ ಸಾಲಿನಲ್ಲಿ ಗಮನಿಸೋದಾದರೆ, ಇಲ್ಲಿ ಇರುವ ನಮ್ಮ ಮಹಾಂತೇಶ್ ನವಲ್ಕಲ್ ಅವರದು ನಾನು ಚಂದ್ರಗುಪ್ತ ಎಂಬ ಮೌರ್ಯ ಎನ್ನುವ ಒಂದು ನಾಟಕ ಇದೆ. ಆ ನಾಟಕದಿಂದ ಪ್ರೇರಣೆಗೊಂಡು ನಾನು ಸಂಬೋಳಿ ಪದ ಎನ್ನುವ ಒಂದು ಕವಿತೆಯನ್ನು ಬರೆದೆ. ಅದರಲ್ಲಿ ಬರುತ್ತೆ, ಮೆಟ್ಟುಗಳನ್ನೇ ಮೆಟ್ಟಲೆಂದು ಕೌಟಿಲ್ಯನ ಕುಟಿಲತೆಗಳಿಂದ ಹೇಗೆ ಈ ಮುರಾನ ಕುಡಿ ಆಗಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯನ ಮೂಲ ಯಾವುದು ಅಂತ ಹುಡ್ಕೊಂಡದು ಚಮ್ಮಾರ. ಆ ಚಮ್ಮ ಯಾರು ಅಂತಂದರೆ ಬುದ್ಧ. ಅಲ್ಲಿ ಆ ಕವಿತೆ ಅಂತಕ್ಕಂಥದ್ದು ಎಲ್ಲಿಗೆ ಮತ್ತೆ ಮತ್ತೆ ಈ ದಲಿತ ಪರಂಪರೆ ಹೋಗುತ್ತೆ. ಮತ್ತು ಆ ಕವಿತೆಗಳ ಜೊತೆಗೆ ಹೆಪ್ಪು ಮುನಿಗಳ ಪರಿಕಲ್ಪನೆ, ಬೆಪ್ಪು ಮುನಿ ಈ ಭೂಮಿಯನ್ನು ಸೃಷ್ಟಿ ಮಾಡೋದಕ್ಕೆ ಈ ಮಾದಿಗ ಸಮುದಾಯದ ಕವಿಗಳ ಬಳಸುವಂತಹ ಈ ಥರದ ಪರಿಭಾಷೆಗಳು ಕನ್ನಡಕ್ಕೆ ಭಾಳ ಹೊಸದು. ಇದನ್ನು ಖಂಡಕಾವ್ಯಗಳಲ್ಲಿ ನೀವು ಕೆ ಬಿ ಸಿದ್ದಯ್ಯನವರು ಕಾಣ್ಬೋದು, ಅಸಾದಿ ನಮ್ಮ ವಡಗರೆಯವರಲ್ಲಿ ಕಾಣ್ಬೋದು. ಆದ್ರೂ ಕಾವ್ಯದ ಒಳಗಡೆ ಸಶಕ್ತವಾಗಿ ದುಡಿಸ್ಕೊಳ್ಳುವ ಪ್ರಯತ್ನವನ್ನು ಇತ್ತೀಚಿನ ಕವಿಗಳು ಮಾಡ್ತಾ ಇದ್ದಾರೆ ಅನ್ನುವುದನ್ನು ಕಾಣ್ಬೋದು. ಅದ್ರ ಜೊತೆಗೆ ಹೇಗೆ ಕಾವ್ಯ ಶೈಲಿ ಹೇಗೆ ಬದಲಾಗಿದೆ ಅನ್ನುವುದಕ್ಕೆ ಅದೇ ಸಿದ್ಧಲಿಂಗಯ್ಯನವರ ಪದ್ಯವನ್ನು ನಾವು ಕೋಟ್ ಮಾಡಬೇಕು. ಅಂದರೆ ನಾನು ಎನ್ ಕೆ ಅವರ ಪದ್ಯವನ್ನು ಚರ್ಚೆ ಮಾಡಿದ್ವಿ. ಅಂದರೆ ಎನ್ ಕೆ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ, ನೀವು ಕರುಣಾಳುಗಳು ಕಣ್ಣೀರು ಅಂಗಡಿ ಹಾಕಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ನೋಡಿ, ಇದು ಯಾವಾಗ ಬರೆದಿದ್ದು ಅಂತಂದರೆ ಸಿದ್ಧಲಿಂಗಯ್ಯನವರು ಕಾವ್ಯ ಪರಂಪರೆ ಉಚ್ಚಾಯ ಕಾಲಘಟ್ಟದಲ್ಲಿ ಬರೆದು ಒಂದು 25 ವರ್ಷ ಆದಮೇಲೆ ಬರೆದ ಪದ್ಯ. ಅದು ಸಿದ್ಧಲಿಂಗಯ್ಯನವರು ಇದೇ ಪದ್ಯವನ್ನು ಹೇಗೆ ಬರೆದಿದ್ರೆ, ಇಕ್ಕರ್ಲಾ ಓದಿರ್ಲ ಈ ನನ್ನ ಮಕ್ಕಳು ಚರ್ಮ ಎಬ್ಬುರ್ಲಾ ಅಂತ ಹೇಳಿದರು. ಈಗ ಹೇಳಿದ ಕವಿಯ ಪರಂಪರೆಯಿಂದ ಬಂದ ಎನ್ ಕೆ ಹನುಮಂತಯ್ಯ, ನೀವು ಕರುಣಾಳುಗಳು ನಮಗೆ ಕಣ್ಣೀರಿನ ಅಂಗಡಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಹಾಗಾದರೆ ಕಾವ್ಯಕ್ಕೆ ಹೊಸ ಪರಿಭಾಷೆಗಳನ್ನು ಕೊಡ್ತಾ ಇದ್ದಾರೋ ಇಲ್ವೋ ಅನ್ನುವುದನ್ನು ಕಾವ್ಯದ ಓದುಗರಾದ ನಾವು, ವಿಮರ್ಶಕರಾದ ಓದುಗರಾದ ನಾವು ಸ್ವಲ್ಪ ಗಮನಿಸಬೇಕು ಅಂತ ನನಗನ್ನಿಸುತ್ತೆ. ಎಲ್ಲೆಲ್ಲ ನಾವು ಹುಡುಕಬಹುದು ಕಾವ್ಯದ ಸಂದರ್ಭದಲ್ಲಿ. ಮತ್ತು ಈಗ ಮೇಡಮ್ ಅವರೇ ಪ್ರಸ್ತಾಪ ಮಾಡಿದ, ಈಗ ನಾವು ಬಹಳ ಜನಪ್ರಿಯವಾಗಿರುವ 2 ಕವಿತೆಗಳು ನಿಮ್ಮ ಗಮನದಲ್ಲಿದೆ. ಮೂಡಿದನೋ ರವಿ ಮೂಡಿದನೋ ಕತ್ತಲೊಡನೆ ಜಗಳವಾಡಿದನೋ ಒಂದು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಒಯ್ದ ನುಣ್ಣನ ಎರಕವ ಒಯ್ದ ಅನ್ನುವ ಈ ಜನಪ್ರಿಯ ಹಾಡುಗಳನ್ನು ನೀವು ಕೇಳಿರ್ತೀರಿ. ಇದು ಸೂರ್ಯನ ವರ್ಣನೆ ಅನ್ನುವುದು ನಿಮಗೆಲ್ಲ ತಿಳಿದಿರುವಂಥದ್ದೇ. ದಲಿತ ಸಾಹಿತ್ಯದ ಮೊದಲ ಕವಿಯಾಗಿರ್ತಕ್ಕಂತಹ, ಅಂದರೆ ಮೊದಲ ತಲೆಮಾರಿನ ಮೊದಲ ಹಂತದ ಕವಿ ಕಾದಂಬರಿಕಾರ ಬಿ ವೆಂಕಟಯ್ಯ ಅವರು ತಮ್ಮ ಗುದ್ದಲಿ ಎನ್ನುವ ಕಾವು ಎನ್ನುವ ಕವಿತೆ ಒಳಗಡೆ ಇಡೀ ದಿನ ಗುದ್ದಲಿಯ ಕಾವಿನಲ್ಲಿ ಕೆಲಸ ಮಾಡುವಾಗ, ಹಗಲು ರಾತ್ರಿ ದುಡಿಯುವಾಗ ಸೂರ್ಯ ರಕ್ತ ಕಕ್ಕಿಕೊಂಡು ಬರುತ್ತಾನೆ ಅಂತ ಬರೀತಾರೆ. ಈ ರಕ್ತ ಕಕ್ಕಿಕೊಂಡು ಬರುತ್ತಾನೆ ಅನ್ನುವುದು ಎಸ್ ಕೆ ಮಂಜುನಾಥ್ ಅವರ ಈ ಎದೆಯ ಗಾಳಿ ಸೀಳಿ ಹೊರಟ ಕಾವ್ಯದ ಒಳಗಡೆ ರಕ್ತ ಮುಕ್ಕಳಿಸುತ್ತಾ ಬಂದ ಸೂರ್ಯ ಅಂತ ಆಗಿದೆ. ಕಾವ್ಯದ ಒಂದು ರೂಪಕಗಳು, ಪ್ರತಿಮೆಗಳು ಹೆಂಗೆ ಟ್ರಾವೆಲ್ ಮಾಡ್ತಾ ಇದ್ದಾವೆ ಒಂದು ಪರಂಪರೆ ಒಳಗಡೆ, ಅದನ್ನು ಜೀರ್ಣಿಸ್ಕೊಂಡು ಅದನ್ನು ಸಿದ್ಧಲಿಂಗಯ್ಯನವರ ಪದ್ಯವನ್ನು, ಬಿ ವೆಂಕಟಯ್ಯನವ್ರ ಪದ್ಯವನ್ನು, ಎಸ್ ಕೆ ಮಂಜುನಾಥ್ ಅವ್ರ ಪದ್ಯವನ್ನು ಬರೀಬೇಕಾದ್ರೆ, ಮತ್ತು ನನ್ನದೇ ಒಂದು ಪದ್ಯ ಉದಾಹರಣೆ ಅಂತಲ್ಲ, ಅದರಲ್ಲಿ ಬಂದಾಗ ನಾವು ಭೂಮಿಗೆ 6 ತಿಂಗಳು ದೊಡ್ಡವರಾದರೂ ಪ್ರಾರ್ಥಿಸುತ್ತೇವೆ, ಕಾಬಾದ ದಿಕ್ಕಿಗೆ ಮಂಡಿಯೂರಿ ಪಾಪದ ಶಿಲುಬೆಗಳನ್ನು ಹೊತ್ತು ನಾವು ಪ್ರಾರ್ಥನೆ ಮಾಡುತ್ತೇವೆ, ಕೇಡಿನ ಕಿನ್ನರಿ ನುಡಿಸುವ ಕೈಗಳಿಗೂ ಆರ್ತನಾದಕ್ಕೆ ಮಿಡಿಯುವ ಹೃದಯಗಳಿರಲಿ ಅಂಥೇಳಿ. ಅಂದರೆ ಈ ಮಾತಂಗ ಪರಂಪರೆಯ ಹಿನ್ನೆಲೆಯಲ್ಲಿ ಭೂಮಿಗೆ 6 ತಿಂಗಳು ಮುಂಚೆ ಹುಟ್ಟಿದವರು ಮಾದಿಗರು ಅನ್ನುವ ಒಂದು ಐತಿಹ್ಯ ಇದೆ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಆದರೂ ಇವತ್ತು ನಿಮ್ಮ ಪರವಾಗಿ ನಾವೇ ದೊಡ್ಡವರಾದ್ರೂ ನಾವೇ ಏನು ಮಾಡ್ತೀವಿ, ಎಪ್ಪು ಮುನಿಯ ಪಕ್ಕೆಲುಬಿನಿಂದ ನಾವು ಸಾಣೆ ಹಿಡಿಯಲಿಕ್ಕೆ ನಿಮಗೆ ಉಳಿ ಚಮ್ಮಾಳಿಕೆ ಎಲ್ಲ ಕೊಡ್ತೀವಿ, ವಿಶ್ವಕರ್ಮರಿಗೆ ಬೇಕಾದ ಪರಿಕರಗಳನ್ನು ಕೊಟ್ಟಿದ್ದೀವಿ, ಬೆಪ್ಪು ಮುನಿಯ ರಕ್ತದಿಂದ ಈ ಭೂಮಿ ಹೆಪ್ಪುಗಟ್ಟಿದೆ, ಸಂತಾನೋತ್ಪತ್ತಿ ಆಗಿದೆ. ಎಲ್ಲ ಆಗಿದ್ದಾಗಲೂ ಇವತ್ತು ಅಸ್ಪೃಶ್ಯರಾಗಿಯೇ ಸಂಬೋಳಿ ಸಂಬೋಳಿ ಅಂತ ಕೂಗ್ತಾ ಹೊರಗಿದ್ದಾರೆ. ಈ ಸಂಬೋಳಿ ಅನ್ನೋ ಪದದ ಅರ್ಥವೂ ಕೂಡ ನಾವು ವಿಸ್ತಾರವಾಗಿ ಚರ್ಚೆ ಮಾಡಬೇಕಂದ್ರೆ ಕಾವ್ಯಕ್ಕೆ ಏನು ಹೊಸ ಪರಿಭಾಷೆಗಳು ಬಂದು ಸೇರ್ತಾ ಇದ್ದಾರೆ.
ಲೋಹದ ಅಂಗಗಳಿಲ್ಲ ಅರಿವ ದೇಹಗಳಿಗೆ ಅನ್ನುವ ಕವಿತೆಯ ಒಳಗೂ ಕೂಡ ಹೊಸ ಪರಿಭಾಷೆಯ ಚರ್ಚೆಗಳು ಬರ್ತಾ ಇದ್ದಾವೆ. ಅಲ್ಲಿ ಶಿಷ್ಣಗಳು ಅತ್ಯಾಚಾರಗಳಾಗುವ ಹೊತ್ತಿನಲ್ಲಿ ಅಲ್ಲಿ ಬರುತ್ತೆ, ಅಂದರೆ ಯೋನಿಗಳು ಅರಿದು ಹೋಗದ ಲೋಹದ ಯೋನಿಗಳಿರಲಿ, ನಿಮಿರಿ ತಿಮಿರುವ ಲೋಹದ ಅಂಗಗಳೇ ಅವರ ಶಿಷ್ಣಗಳೇನೆ ಮುರಿದು ಬೀಳಲಿ ಅನ್ನುವ ರೂಪಕ ಬರುತ್ತೆ. ಅಂದರೆ ಈಗ ಪ್ರತಿರೋಧ ಅನ್ನುವುದು ಹೇಗೆ ಕಾವ್ಯವನ್ನು ವಿಸ್ತಾರ ಮಾಡುತ್ತೆ ಅನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೆಗಳನ್ನು ಕೊಡ್ತಾ ವಿಸ್ತಾರ ಮಾಡ್ತೀವಿ. ಇನ್ನು ಸಮಕಾಲೀನ ಕಾವ್ಯದಲ್ಲಿ ಮಹಿಳಾ ಕಾವ್ಯ ನಮ್ಮ ಕನ್ನಡ ಕಾವ್ಯವನ್ನು ಎಷ್ಟು ಸಂವೇದನಾಶೀಲವಾಗಿ ಮಾಡಿದೆ, ಆ ಮೂಲಕ ಕನ್ನಡ ಕಾವ್ಯ ಜಗತ್ತನ್ನು ಹೇಗೆ ವಿಸ್ತಾರ ಮಾಡಿದೆ ಅನ್ನುವುದನ್ನು ಕೂಡ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ. ಈ ಪ್ರಶ್ನೆಗೆ ಪೂರಕವಾಗಿ, ಯಾಕೆಂದರೆ ನಾವು ಕನ್ನಡ ಕಾವ್ಯ ಪರಂಪರೆಯನ್ನು ನೋಡ್ತಾ ಬಂದಾಗ, ಎಸ್ಪೆಷಲಿ ಮಹಿಳಾ ಸಂವೇದನೆಯನ್ನು ಗಮನಿಸ್ತಾ ಬಂದಾಗ, ಎಲ್ಲ ಒಂದು ಕಡೆ ತುಂಬ ಮೈಲ್ಡ್ ಆಗಿದ್ದಂತಹ ಕ್ಲಾಸಿಕಲ್ ಫೆಮಿನಿಸಮ್ ಅನ್ನೋದು ಸ್ವಲ್ಪ ರ್ಯಾಡಿಕಲ್ ಆಯ್ತೇನೋ ಅಂತ ಅನ್ನಿಸ್ತದೆ ಮೇಡಮ್ ಸಮಕಾಲೀನ ಕಾವ್ಯದಲ್ಲಿ. ಅದಕ್ಕೆ ನನಗೆ ಎಕ್ಸಾಕ್ಟಾಗಿದು ಆನ್ಸರ್ ನನಗೆ ಗೊತ್ತಿಲ್ಲ. ಈಗ ಕೆಲವು ಕವಿಯತ್ರಿಗಳನ್ನು ನಾವು ಗಮನಿಸಿದಾಗ, ಎಸ್ಪೆಷಲಿ ಮೌಲ್ಯ ಅಂತ ಅಂದ್ಬಿಟ್ಟು ಒಬ್ಬರು, ಮೌಲ್ಯ ಸ್ವಾಮಿ ಅಂತ ಒಬ್ಬರು, ಸುಮ್ಮನೆ ಬಿದ್ದಿರುವ ಬಿಕ್ಕುಗಳು, ಅಥವಾ ಶ್ರುತಿ ಬಿ ಆರ್ ಅವರ ಝೀರೋ ಬ್ಯಾಲೆನ್ಸ್, ಹಾಗೆ ಅದೇ ಒಂದು ಏನೋ ಪರಂಪರೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಕಾವ್ಯ ಕಡಿಮೆ ಅಥವಾ ಆರತಿ ಎಚ್.ಎನ್. ಅವರಾಗ್ಬೋದು. ಇವ್ರನ್ನೆಲ್ಲ ನೋಡಿದಾಗ ಸ್ವಲ್ಪ ಅವರ ಕಾವ್ಯದ ವಸ್ತುವಿನಲ್ಲಿ ಯಾಕೋ ಒಂದು ಸ್ವಲ್ಪ ರ್ಯಾಡಿಕಲ್ ಫೆಮಿನಿಸಮ್ ಐಡಿಯಾಸ್ಗಳು ಬರ್ತಿದೆ ಅಂತ ಅನಿಸುತ್ತೆ. ಇದಕ್ಕೆ ನನಗೆ ಬಹುಶಃ ಉತ್ತರ ಗೊತ್ತಿಲ್ಲ, ನೀವೇನಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅನಿಸುತ್ತೆ ಮೇಡಮ್? ಅಂದರೆ ಕನ್ನಡ ಕಾವ್ಯದ ಭಾವವಲಯವನ್ನು, ಕನ್ನಡ ಕಾವ್ಯದ ಅರಿವಿನ ವಲಯವನ್ನು ಮಹಿಳೆಯರ ಕಾವ್ಯ ವಿಸ್ತರಿಸಿದೆ, ಹೆಚ್ಚು ಸಂವೇದನಾಶೀಲಗೊಳಿಸಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಇತ್ತೀಚಿನವರು ಹೇಗೆ ಕಟ್ತಿದ್ದಾರೆ ಅನ್ನೋದು ಪ್ರಶ್ನೆ. ಅಂದರೆ ಆರಂಭದಲ್ಲಿ ನೀವು ಹೇಳಿದ್ರಲ್ಲ, ಪ್ರತಿರೋಧದ ಮಾದರಿಗಳು ಹೇಗೆ ಶುರುವಾದವು ಅಂದರೆ, ಮತ್ತೆ ಅದೇ ಪುರಾಣದ ಸೀತೆ, ದ್ರೌಪದಿ, ಮಂಡೋದರಿ ಅವರನ್ನೇ ಇಟ್ಕೊಂಡು ನಾನು ಅವಳಲ್ಲ, ನಾನು ಸೀತೆಯಲ್ಲ ಅಂತ ಹೇಳ್ತಾ ಪುರಾಣದ ಒಂದು ಏನು ಸ್ಟ್ರಕ್ಚರ್ ಇದೆಯಲ್ಲ, ಪುರಾಣವು ಕಟ್ಟಿ ನಿಲ್ಲಿಸಿದ ಸ್ಟೀರಿಯೋ ಟೈಪ್ಗಳನ್ನು ಒಡೆಯುವ ಆ ಒಂದು ಪ್ರತಿರೋಧ ಹಾಗೆ ಶುರುವಾಯಿತು. ಹಾಗೆ ಆ ಪ್ರತಿರೋಧ, ನೀವು ಹೇಳಿದ ರ್ಯಾಡಿಕಲ್ ಫೆಮಿನಿಸಮ್ ಅಂತೇನು ಹೇಳಿದ್ರಲ್ಲ, ಹಾಗೆ ಅಂದರೆ ಈ ಚೌಕಟ್ಟನ್ನು ಮುರಿಯುವುದು ಸರಿ, ಅದು ಮುರಿಯುವುದು ಕಾವ್ಯದ ಕೆಲಸನ. ಹಾಗಾದರೆ ಕಟ್ಕೊಳ್ಳೋದು ಹೇಗೆ, ನಮ್ಮನ್ನು ನಾವು ಕಟ್ಕೊಳ್ಳೋದು ಹೇಗೆ? ಅದಲ್ಲ ಅಂತಾದರೆ ಯಾವುದು? ನಮ್ಮ ಸ್ಮೃತಿಗಳು ಯಾವುದು? ನಮಗೆ ಭಾಷೆ ಇಲ್ಲ ನಿಜ, ಆದರೆ ಆ ಭಾಷೆಗೂ ಮೀರಿದ ಯಾವುದೋ ಒಂದು ಚರಿತ್ರೆ ಇದೆಯಲ್ಲ, ಅದು ಯಾವುದು? ಹೀಗೆ ಒಂದು ಗಂಭೀರವಾದ ಹುಡುಕಾಟ. ನನಗೆ ಹೇಮಪಟ್ನ ಶೆಟ್ಟಿಯವರ ಒಂದು ಕವಿತೆ ನೆನಪಾಗತ್ತೆ, ನಿಮ್ಮ ಪುರುಷ ಸೂಕ್ತದಲ್ಲಿ ಅನ್ನೋದು. ನಿಮ್ಮ ಪುರುಷ ಸೂಕ್ತದಲ್ಲಿ ನಮ್ಮ ಬಣ್ಣಿಸಲು, ನಮ್ಮನ್ನು ಅರುಹಲು ಒಂದು ಶಬ್ದವೂ ಇಲ್ಲ. ನಿಮ್ಮ ನಿಘಂಟಿನಲ್ಲಿ ನಿಜವನಾದ ನಮ್ಮನ್ನು ವರ್ಣಿಸೋದಕ್ಕೆ ಒಂದೇ ಒಂದು ಶಬ್ದವಿಲ್ಲ. ನಮಗೆ ಭಾಷೆಯೇ ಇಲ್ಲ. ಮತ್ತು ನಿಮ್ಮ ಮೀಮಾಂಸೆಯಲ್ಲಿ ಏನು ನೀವು ಹೆಣ್ಣನ್ನು ಕಟ್ಟಿದ್ದೀರೋ ಅದು ನಾವಲ್ಲ, ನಮಗೊಂದು ಬೇರೆ ಮೀಮಾಂಸೆ ಬೇಕು, ಬೇರೆಯೇ ಭಾಷೆ ಬೇಕು ಅನ್ನುವ ವಿಸ್ತಾರವನ್ನು ಕೊಡುವಂತಹ, ಅರಿವನ್ನು ಮೂಡಿಸುವಂತಹ ಕವಿತೆಗಳು ಸೃಷ್ಟಿಯಾದವು. ಆಮೇಲೆ ಲಲಿತ ಸಿದ್ಧಬಸವಯ್ಯ ಅವರ ಕವಿತೆ ನೋಡಿದಾಗ, ಅವರ ಧನ್ಯವಾದಗಳು ಅನ್ನೋ ಕವಿತೆಯನ್ನು ಉದಾಹರಿಸ್ಬೋದು ಅನಿಸುತ್ತೆ. ಅವರು ತಮ್ಮ ಈ ದೇಹ ಅನ್ನೋದು ಚರ್ಚೆಗೆ ಬಂತಲ್ಲ, ಯಾವ ಹೆಣ್ಣು ದೇಹವನ್ನು ಮೈಲಿಗೆ ಅಂತನೋ, ಅವಳ ದೇಹವೇ ಅವಳ ವಿಧಿ, ಯಾಕಂದರೆ ಅದರ ಮೇಲೆ ಅತ್ಯಾಚಾರ ಆಗ್ಬೋದು, ಅಥವಾ ಅಂದರೆ ದೇಹವೇ ಅವಳ ವಿಧಿ ಅಂತಿದ್ದಾಗ ಆ ದೇಹಕ್ಕೆ ಒಂದು ಘನತೆಯನ್ನು ಕೊಡುವ, ಅದನ್ನು ಎತ್ತರಿಸುವ ಧನ್ಯವಾದಗಳು ಅನ್ನೋ ಕವಿತೆ. ಅವ್ರು ಹೇಳ್ತಾರೆ, ದೇವರೇ ನಾವು ನಿಮ್ಮನ್ನು ಅನುವಾದಿಸುತ್ತಿದ್ದೇವೆ, ದೇವರೇ ನಿನ್ನನ್ನು ನಾವು ಅನುವಾದಿಸುತ್ತೇವೆ, ನಮ್ಮದೇ ಆದ ದೇಹ ಭಾಷೆಯಲ್ಲಿ ನಿಮ್ಮನ್ನು ಅನುವಾದಿಸ್ತಿದ್ದೇವೆ. ಯಾಕಂದರೆ ದೇವರು ಮಾಡೋದು
ಸೃಷ್ಟಿ ಅಂತ ಈ ದೇವರು ಸೃಷ್ಟಿ ಇದು ಅಂತ ನಮ್ಮ ಒಂದು ಕಲ್ಪನೆ ಇದೆಯಲ್ಲ, ನಾವು ಕೂಡ ಅದನ್ನೇ ಮಾಡ್ತೇವೆ, ನಿನ್ನನ್ನು ಅನುವಾದಿಸುತ್ತಿದ್ದೇವೆ. ಆದರೆ ನಾವು ಅದಕ್ಕೆ ರುಸುಮು ಬೇಡೋದಿಲ್ಲ. ಹೇಗೆ ಅಂದರೆ ನಮ್ಮ ತೊಟ್ಟಿಲ ತಗ್ಗಿನಲ್ಲಿ, ನಮ್ಮ ಹಾಲು ದುಂಬಿದ ಮೊಲೆಗಳಲ್ಲಿ ನಿನ್ನನ್ನು ಅನುವಾದಿಸುತ್ತೇವೆ ಅನ್ನೋದು. ಅಂದರೆ ನಮ್ಮ ಈ ತೊಡೆ, ಯೋನಿ, ಮೊಲೆ ಇವೆಲ್ಲ ಏನು ಈ ದೇಹ ಇದೆಯಲ್ಲ, ಅದನ್ನು ಒಂದು ಸೃಷ್ಟಿ ಶಕ್ತಿಯ ಸಾಧ್ಯತೆಯಾಗಿ, ಘನತೆಯಾಗಿ ಎತ್ತರಿಸುವ ಆ ದೇಹವನ್ನು, ಹೆಣ್ಣು ದೇಹವಕ್ಕೆ ಇನ್ನೊಂದು ಆಯಾಮವನ್ನೇ ತಂದುಕೊಡುವಂತಹ ಕವಿತೆಗಳನ್ನು ಬರೆದ್ರು. ಅಂದರೆ ಒಂದು ರೂಢಿಗತ ಸಂವೇದನೆ ಹೇಗೆ ಹೆಣ್ಣನ್ನು ಕಾಣ್ತಾ ಬಂದಿತ್ತೋ ಅದನ್ನು ತುಂಬ ಬದಲಿಸುವ, ಹೆಣ್ಣಿಗೆ ಒಂದು ಆತ್ಮಘನತೆಯನ್ನು ತಂದುಕೊಡುವ ಮತ್ತು ತನ್ನ ಅರಿವನ್ನು, ತನ್ನ ಚರಿತ್ರೆಯನ್ನು ಬೇರೆ ರೀತಿ ಕಟ್ಕೊಳ್ಳೋದಕ್ಕೆ ಸಹಾಯ ಆಗುವಂಥ ಕವಿತೆಗಳು ಬಂದು ಅವು ಕನ್ನಡದ ಅರಿವನ್ನು ಖಂಡಿತ ಹೆಚ್ಚಿಸಿವೆ. ಇತ್ತೀಚೆಗೆ ಈ ರೂಪಹಾಸನ್ ಇವರೆಲ್ಲ ಅದನ್ನು ಮಾಡ್ತಾ ಬಂದರು ಬೇರೆ ಬೇರೆ ನೆಲೆಯಲ್ಲಿ. ಅಂದರೆ ಆ್ಯಕ್ಟಿವಿಸಮ್ ಹಿನ್ನೆಲೆಯಿಂದ ಬಂದ ಹೆಣ್ಮಕ್ಕಳು ಅಥವಾ ಅದನ್ನು ಬೇರೆ ರೀತಿಯ ಅರಿವಿನ ನೆಲೆಯಲ್ಲಿ ಕಟ್ಕೊಳ್ತಾ ಬಂದ ಹೆಣ್ಮಕ್ಳು, ಅವರೆಲ್ಲ ಬೇರೆ ಬೇರೆ ನೆಲೆಯಲ್ಲಿ ಮಾಡ್ತಾ ಬಂದರು. ಇತ್ತೀಚೆಗೆ ನೀವು ಹೇಳಿದಾಗೆ ಶ್ರುತಿ BR, ಚೈತ್ರ ಶಿವಯೋಗಿ ಮಠ, ಕಾವ್ಯ ಕಡಿಮೆನ ಯಾಕೆ ಗುರುತಿಸಬೇಕು ಅಂದರೆ ಅವರು ಭಾಷೆಯನ್ನು ತುಂಬ ಹೊಸದಾಗಿ ರೂಪಿಸ್ಕೊಳ್ತಾರೆ. ಅಂದರೆ ಭಾಷೆ ಬಹುಶಃ ಮುಂದಿನ ಪ್ರಶ್ನೆ ಇರಬಹುದು ಅವರದ್ದು, ಈಗಲೇ ಹೇಳೋದು ಬೇಡ ಅನಿಸುತ್ತೆ. ಅಂದರೆ ನಮ್ಮ ಅನುಭವ ಲೋಕ ವಿಸ್ತಾರವಾದ ಹಾಗೆ, ಅನುಭವ ಬೇರೆ ಆದ ಹಾಗೆ ನಮಗೆ ಅದನ್ನು ವಿವರಿಸೋದಕ್ಕೆ ಒಂದು ಹೊಸ ಭಾಷೆ, ಹೊಸ ನುಡಿಗಟ್ಟು, ಹೊಸ ಪ್ರತಿಮೆಗಳು ಬೇಕಾಗ್ತವೆ. ಅಂಥ ಪ್ರಯೋಗ ತುಂಬ ಕಡಿಮೆ ಇದೆ ಅಂತ ನಾನು ಇಲ್ಲಿ ಗುರುತಿಸಿದೆ. ಇಬ್ಬರು ಕವಿಗಳ ಇದಕ್ಕೆ ಮುನ್ನುಡಿ ಬರೀತಾ ಇಬ್ಬರು ಕವಿಯತ್ರಿಯರು ಹೇಳಿದ್ದನ್ನು ನಾನು ಹೀಗೆ ಹೇಳ್ತೇನೆ. ಒಂದು ಲಲಿತಾ ಸಿದ್ಬಸವಯ್ಯ ಅವರು ಬರೆದ ಮುನ್ನುಡಿ, ಒಂದು ಪ್ರತಿಭಾ ನಂದಕುಮಾರ್ ಅವರು ಬರೆದ ಮುನ್ನುಡಿ. ಪ್ರತಿಭಾ ನಂದಕುಮಾರ್ ಏನು ಹೇಳ್ತಾರೆ ಅಂದರೆ, ಕನ್ನಡದ ಯಾವ ಕವಿಗಳು ಹೊಸದಾಗಿ ಅಭಿವ್ಯಕ್ತಿಸಿಕೊಳ್ಳುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದರೆ ಸಾಧಾರಣವಾಗಿ ಇಲ್ಲ ಎಂಬ ನಿರಾಶಾದಾಯಕ ಉತ್ತರ ಸಿಗ್ತದೆ. ಭಾಷೆ, ವಸ್ತು, ಶೈಲಿ, ಭಾವ, ಬಂಧಗಳಲ್ಲಿ ಪ್ರಯೋಗದ ಮಾತೆ ತುಂಬ ಕಡಿಮೆ ಅಂತ ಅವ್ರು ಹೇಳ್ತಾರೆ. ಲಲಿತಾ ಸಿದ್ಬಸವಯ್ಯ ಹೇಳ್ತಾರೆ, ಕವಿಗಳಿಗೆ ಕನ್ನಡದ ಅಪಾರ ಬಾಗು, ಬಳುಕು, ವನಪು, ವಯ್ಯಾರ, ನಯಗಾರಿಕೆ, ಜಗಳಗಂಟಿತನ, ಕುಹಕ, ಲೇವಡಿ ಇದನ್ನೆಲ್ಲ ಬಳಸ್ಕೊಳ್ಳೋಕ್ಕಾಗಿಲ್ಲ. ತಮ್ಮ ತಮ್ಮ ಪ್ರಾದೇಶಿಕ ಪಾರಿಸರಿಕ ನುಡಿಗಟ್ಟುಗಳನ್ನು ಬಳಸಿಕೊಳ್ಳೋದು ಆಗ್ತಾ ಇಲ್ಲ ಅಂತ ಅವರು ಹೊಸ ಕವಿಗಳ ಬಗ್ಗೆ ಇನ್ನೊಂದು ಕಡೆ ಗುರುತಿಸಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತು, ಲಲಿತಾ ಸಿದ್ಬಸವಯ್ಯ ಅವರ ಲವಾಜಮೆ ಅಂತ ಪದ್ಯ, ಅವರು ಅನೇಕ ಪದ್ಯಗಳು ಅವರೇ ಕಾಳು ಸಾರು ಮಾಡೋದ್ರಿಂದ ಹಿಡಿದು ಅವರು ಅದನ್ನು ಪ್ರತಿಮೆಯಾಗಿ ಬಳಸ್ಕೊತಾರೆ. ಅಂದರೆ ತಮ್ಮ ಪರಿಸರದ ನುಡಿಗಟ್ಟನ್ನು, ಪರಿಸರದ ಸಾಂಸ್ಕೃತಿಕ ಹದವನ್ನು ಅವರು ಕಾವ್ಯವಾಗಿ ಕಟ್ಟುತ್ತಾರೆ. ಅಂತಹ ಒಂದು ಪ್ರಯೋಗಶೀಲತೆ ಇಲ್ಲ ಹೊಸದರಲ್ಲಿ ಅಂತ ಗುರುತಿಸ್ತಿದ್ದಾರೆ. ಅಂದರೆ ಮಹಿಳಾ ಸಂವೇದನೆ ಹಿಗ್ಗಿಸ್ತಾ ಇದೆ ನಮ್ಮ ವಲಯವನ್ನು. ಆದರೆ ಅದನ್ನು ಭಾಷಿಕವಾಗಿ ಹೇಗೆ, ಎಷ್ಟು ಪ್ರಾಯೋಗಿಕವಾಗಿ ಕಟ್ತಿದ್ದಾರೆ ಅಂದಾಗ ಸ್ವಲ್ಪ ನಿರಾಶೆ ಕಾಣ್ತದೆ. ಮೇಡಮ್, ಇದು ಕಾವ್ಯ ಅವರದೇ ಒಂದು ಪದ್ಯ ಆ ಭಾಷೆಯ ಒಂದು ಸರಳತೆಯ ಬಗ್ಗೆ ಅಥವಾ ಒಂದು ವೈವಿಧ್ಯಕ್ಕೆ ಉದಾಹರಣೆ ಕೊಡ್ಬೋದು ಅನಿಸುತ್ತೆ. ಹರಿದ ಕಾಲರಿನೊಟ್ಟಿಗೆ ಉಳಿದೇ ಹೋದ ಮಾತು ಅನ್ನೋ ಕವಿತೆ ಅವ್ರ ಸಾಲು. ಬೆಕ್ಕಿನ ಮೈಯಂತ ಮಕಮಲ್ಲಿನ ಚಪ್ಪಲಿ ಮೆಟ್ಟಿ ನಡೆಯುವಾಗ ನಿನ್ನ ಎದೆಯ ಮೇಲೇ ಕಾಲಿಟ್ಟಂತಾಗಿ ಒಂದು ಕ್ಷಣ ಅದರುತ್ತೇನೆ ಅಂತೇಳಿ ಕಾವ್ಯ ಬರೀತಾರೆ. ಆಮೇಲೆ ಮಲ್ಲಮ್ಮ ಯಾಟ್ಗಲ್ ಅಂತೇಳಿ ರಾಯಬಾಗದವರು, ಅವರು ಕಪ್ಪು ಹುಡುಗ ಅಂಥೇಳಿ ಒಂದು ಕವಿತೆಯನ್ನು ಬರೆದಿದ್ದಾರೆ. ಆ ಕವಿತೆ ಒಳಗಡೆ ತಮ್ಮನ್ನ ಅಂದರೆ ಒಬ್ಬ ಹೆಣ್ಣನ್ನು, ಕಪ್ಪು ಹುಡುಗಿಯನ್ನು ಹೆಣ್ಣು ನೋಡಲಿಕ್ಕೆ ಬಂದ ಹುಡುಗ, ಆ ಹುಡುಗಿ ತುಂಬ ಕಪ್ಪುಗಿದ್ದಾಳೆ ಅಂಥೇಳಿ ನಿರಾಕರಣೆ ಮಾಡಿದ ಸಂದರ್ಭದಲ್ಲಿ ಹುಟ್ಟಿಕೊಂಡ ಆ ಕವಿತೆ ಕಪ್ಪು ಅನ್ನುವುದು. ಈಗಾಗಲೇ ನಮ್ಮ ಬ್ಲ್ಯಾಕ್ ಲಿಟ್ರೇಚರ್ನಲ್ಲಿ ಬಂದಿರೋ ಬ್ಲ್ಯಾಕ್ ಈಸ್ ಬ್ಯೂಟಿ, ಬ್ಲ್ಯಾಕ್ ಈಸ್ ಟ್ರೂತ್ ಅಂತ ಹೇಳುವುದನ್ನು ಈ ಹೊತ್ತಿನ ಕವಿಗಳು ಇನ್ನೂ ಕೂಡ ಇನ್ಸ್ಪೈರಬಲ್ ಆಗಿ ತೆಗೆದುಕೊಂಡು ಬಣ್ಣವನ್ನು ದೊಡ್ಡದು ಅಲ್ಲ, ಕಪ್ಪು ಬಣ್ಣ ಅಂತಕ್ಕಂಥದ್ದು ಅತ್ಯಂತ ಚೆಲುವಿನ ಬಣ್ಣವೇ ಅನ್ನುವುದನ್ನು ಮಲ್ಲಮ್ಮ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಾವ್ಯದ ಭಾಷೆ ಇವರು ನಮ್ಮ ಲಲಿತಾ ಸಿದ್ಬಸವಯ್ಯನವರಾಗಲಿ, ಆಮೇಲೆ ಬೆಳಗ್ಗೆ ಮಾತಾಡಿದ ಜಾನ ತೇಜಸ್ವಿ ಅವರಾಗಲಿ ಸ್ವಲ್ಪ ಓದನ್ನು
ಅಂದರೆ ಪುಸ್ತಕದಲ್ಲಿ ಬಂದ ಕವಿತೆಗಳನ್ನು ಹೊರತುಪಡಿಸಿ ಉಳಿದ ಕವಿತೆಗಳ ಕಡೆ ಕೂಡ ಗಮನ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಕೋಲಾರದ KV ನೇತ್ರಾವತಿ ಅವರು ತಾತ ಮತ್ತು ಬಡ್ಡು ಅಂತೇಳಿ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅದು ಎಲ್ಲೂ ಪ್ರಕಟವೂ ಆಗಿಲ್ಲ, ಅಂದರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿಲ್ಲ. ಆದರೆ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಸಾಕಷ್ಟು ಅದು ಹಂಚಿಕೊಳ್ಳಲಾಗಿದೆ, ಚರ್ಚೆಗೆ ಬಂದಿದೆ. ಇಡೀ ಕವಿತೆ ತನ್ನ ಒಬ್ಬ ಕವಿಯತ್ರಿ ತನ್ನ ತಾತ ಮತ್ತು ಆತನ ತಮಟೆ ಮತ್ತು ಆತನ ವಿಚಾರಗಳನ್ನು ಇಡಿಯಾಗಿ ಅದು ರೂಪಕವಾಗಿ ಕಟ್ಕೊಡು, ತಾತ ಮತ್ತು ಬಡ್ಡು ಅಂತೇಳಿ. ಅಂದರೆ ಈಗಿನ ಹೊಸ ತಲೆಮಾರಿನ ಕವಿಗಳಾಗಿರ್ಬೋದು ತಮ್ಮ ಪರಂಪರೆಗಳಿಂದ ತಮ್ಮ ಆಕರ ಮತ್ತು ಪರಿಕರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಅವರು ಮುಖ್ಯವಾಹಿನಿಯಲ್ಲಿ ಬಾರದೇ ಇರೋದರಿಂದ, ಮುಖ್ಯವಾದ ಚರ್ಚೆಗಳಲ್ಲಿ ಇರುವವರಿಗೆ ಅದು ಗಮನಕ್ಕೆ ಬಾರದೇ ಇರೋದರಿಂದ ಪ್ರಯೋಗವಾಗಿಲ್ಲ ಅನ್ನುವುದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ, ನಿರಾಕರಿಸೋಕ್ಕೂ ಆಗಲ್ಲ. ಅಂದರೆ ಅದು ಗಮನಕ್ಕೆ ಬರಬೇಕು. ಅಂದರೆ ನಾವು ಅಂಚಿನಲ್ಲಿರುವ ಕವಿತೆಗಳನ್ನು ಕೂಡ ಹೆಕ್ಕಿಕೊಳ್ಳಬೇಕು ಅನ್ನೋದು. ಈ ದೃಷ್ಟಿಯಲ್ಲಿ ಈಗ ಇನ್ನೊಂದು ಕವಿತೆ ಇಲ್ಲೇ ಇದ್ದಾರೆ, ನಮ್ಮ ರೇಣುಕಾ ರಾಮಾನಂದ ಅವರು ಕೂಡ, ಅವರದು ಕವಿತೆ ಕೂಡ ಇದೆ, ಅವನು ಎನ್ನುವ ಕವಿತೆ. ಗುರ್ತು ಕೂನು ಯಾವುದೂ ಇಲ್ಲದೆ ಸುಮ್ಮನೆ ಇಷ್ಟವಾದ ಅವನು ನನ್ನೆದೆಯಲ್ಲಿ ಲಂಗರು ಹಾಕಿ 4-6 ವರ್ಷಗಳಾಗಿದ್ದವು. ಅವನಿಗೂ ನಾನೆಂದರೆ ಇಷ್ಟ ಅಂದುಕೊಂಡಿದ್ದೇನೆ, ನಾನು ತಿಳಿದುಕೊಂಡಿರಲಿಲ್ಲ. ಯಾಕೆಂದರೆ ಮಾತೇ ಇಲ್ಲ ನಮ್ಮಿಬ್ಬರ ನಡುವೆ. ಬರೀ ಜುಳುಜುಳು ನಿನಾದ ಗಂಗಾವಳಿ ನದಿ ನೀರು ಸುಮ್ಮನೆ ಹರಿದಂತೆ ಅಪರೂಪಕ್ಕೊಮ್ಮೆ ಕಾಣಸಿಗುವ ಅವನದೇ ಶುಭ್ರ ಹಲ್ಲಿನ ಅಚ್ಚ ಬಿಳುಪಿನ ಹೊಳಪಿನಂತೆ ಅಂತ ಈ ಕವಿತೆ ಶುರುವಾಗುತ್ತೆ. ಅಂದರೆ ಅವರು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಅಕಸ್ಮಾತ್ ಒಮ್ಮೆಗೆ ಕಣ್ಣಿಗೆ ಕಣ್ಣು ಕೂಡಿದರೆ ಸಾಕು, ನಿಂತಲ್ಲಿ ಕಾಮಿಸಿಬಿಡುವ ಉಳಿದವರಿಗಿಂತಲೂ ಎದುರಿಗೆ ಕುಳಿತಿದ್ದರೂ ಇದು ನಡೆಯುತ್ತೆ ಅಂತ. ಆದರೆ ಇದು ಒಂದು ಮಧುರವಾದ ಒಂದು ಸಂಬಂಧವನ್ನು ಎತ್ತಿ ಹಿಡಿಯುತ್ತೆ ಅನ್ನೋ ಹೊತ್ತಿನಲ್ಲಿ ಇದೇ ಒಂದು ಭಾವವನ್ನು ಶ್ರುತಿ ಬಿಯರು ಬೇರೆ ಥರ ಹೇಳ್ತಾರೆ. ಮೈ ತುಂಬ ಸೆರಗೊದ್ದಿದ್ದರೂ ಮೆಸೇಜುಗಳಲ್ಲೇ ಮೈ ಸವರಿ ಆನ್ಲೈನಿನಲ್ಲೇ ಸ್ಖಲಿಸಿ ಸುಖಿಸುವ ಇಂದ್ರರ ಕಂಡ ಅಸಹ್ಯದಿಂದ ಮತ್ತೆ ಕಲ್ಲಾಗಬೇಕಂತೆ ಅಹಲ್ಯೆ ಅಂತ ಬರೀತಾರೆ ಶ್ರುತಿ. ಅಂದರೆ ಈ ಹೊತ್ತಿನ ಮಹಿಳಾ ಕಾವ್ಯ ನಿಜಕ್ಕೂ ನಮ್ಮ ಕನ್ನಡ ಕಾವ್ಯವನ್ನು ಅತ್ಯಂತ ಶಕ್ತಿಶಾಲಿಯನ್ನಾಗಿಸ್ತಾ ಇದೆ ಮತ್ತು ಸೂಕ್ಷ್ಮವಾಗಿ ಸಂವೇದನಶೀಲಗೊಳಿಸ್ತಾ ಇದೆ. ಇನ್ನು ಇಂಥ ಉದಾಹರಣೆಗಳು ಸಾಕಷ್ಟು ನಮಗೆ ಸಿಗ್ತವೆ. ಇದರ ಆಚೆಗೆ ಇನ್ನೂ ಇಬ್ಬರು ಅದನ್ನು ವಿಸ್ತರಿಸೋದಾದರೆ ವಿಸ್ತರಿಸ್ಬೋದು, ಇಲ್ಲ ಅಂತಂದರೆ ಮುಂದಿನ ಪ್ರಶ್ನೆಗೆ ನಾವು ಹೋಗ್ಬೋದು. ಅಂದರೆ ಕವಿಗಳು ಮುಖ್ಯವಾಗಿ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಕವಿಗಳಾದವರು ಒಂದು ಕಾಲಘಟ್ಟದವರೆಗೆ ನಾವು ನೋಡಿದರೆ ಅವರು ಕವಿಗಳಾಗಿಯೇ ಮುಂದುವರಿತಾ ಇರ್ತಾರೆ. ಆದರೆ ಈ 70ರ ದಶಕದ ನಂತರದಲ್ಲಿ ಬಂದ ಕವಿಗಳು, ಅದನ್ನು ನೀವು ವಿಸ್ತರಿಸ್ತೀವಿ ಮೇಡಮ್. ಥ್ಯಾಂಕ್ ಯು. ಒಂದು ಸವಾಲೇನು ಅಂದರೆ ಮಹಿಳೆಯರು ಬರೆಯುವಾಗ ಒಂದು ಲೋಕನಿರೀಕ್ಷೆ ಏನಿರ್ತದೆ, ಅವರು ಮಹಿಳೆಯಾಗಿ ಸ್ತ್ರೀ ಸಂವೇದನೆಯನ್ನೇ ಪ್ರಕಟಿಸಬೇಕು ಅಥವಾ ಸಮಾಜ ತಮಗೆ ಮಾಡ್ತಿರುವ ಅನ್ಯಾಯಗಳ ಬಗ್ಗೆನೇ ಬರಿಬೇಕು. ಹಂಗೆ ಬರೆದಾಗ ಮಾತ್ರ ಅವರು ಮಹಿಳಾ ಕವಿ ಅಂತ ಪ್ರಸಿದ್ಧರಾಗ್ತಾರೆ ಅಥವಾ ಗುರುತಿಸಲ್ಪಡ್ತಾರೆ. ಅವರು ಬೇರೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಬರೆದಾಗ ಅದು ಮಹತ್ವಕ್ಕೆ ಬರೋದಿಲ್ಲ. ಈ ತರಹದ ಒಂದು ಟ್ರೆಂಡ್ ಕೂಡ ಇದೆ. ಇದು ಬರೆಯುವವರಿಗೆ ಒಂದು ಅಡೆತಡೆ ಆಗಬಾರ್ದು ಅಂತ. ಯಾಕಂದರೆ ಕೊನೆಗೂ ಒಂದು ಪ್ರಾಮಾಣಿಕ ಅಭಿವ್ಯಕ್ತಿ, ಅನುಭವದ ಅಭಿವ್ಯಕ್ತಿ ಕಾವ್ಯನೋ ಅಥವಾ ಏನು ಬೇಕು, ಸದ್ಯದ ಟ್ರೆಂಡ್ ಏನು ಅಥವಾ ಯಾವುದನ್ನು ನಿರೀಕ್ಷೆ ಮಾಡ್ತಿದೆ ಸಮಾಜ ಅಂತ ನಾವು ಬರೀಬೇಕು ಅನ್ನೋ ಪ್ರಶ್ನೆ ಕೂಡ ಇರ್ತದೆ. ಆಗ ನಾವು ಅದನ್ನು ನಾವು ಮಹಿಳಾ ಕಾವ್ಯ ಅಂತ ಮಾತಾಡುವಾಗ ಇದನ್ನೇ ಮಾತಾಡ್ತೀವಿ. ಇತ್ತೀಚೆಗೆ ಚೈತ್ರ ಶಿವಯೋಗಿ ಮಠ್ ಕೂಡ ಅದನ್ನು ಹೇಳಿದ್ರು. ಅವರ ಕವಿತೆಗಳ ಬಗ್ಗೆ ಮುನ್ನುಡಿ ಬರೆದವರು ಅದನ್ನೇ ಬರೆದ್ರು. ಹಾಗೆ ನೋಡಿದ್ರೆ ಅದರಲ್ಲಿ ಯಾವುದೇ ಮಹಿಳಾ ವಾದವಾಗಲಿ ಅಥವಾ ಆ ಸಂವೇದನೆಯಾಗಲಿ ಇಲ್ಲದೇ ಅವ್ರ ಕಾವ್ಯ ಒಂಥರ ಭಕ್ತಿ ಕಾವ್ಯದ ಒಂದು ಮಾದರಿಯನ್ನು, ಆ ತೀವ್ರತೆಯನ್ನು, ಉತ್ಕಟತೆಯನ್ನು ಆಯ್ಕೆ ಮಾಡಿಕೊಂಡಿದೆ ಅಂತ. ಅಂದರೆ ಬೇರೆ ಬೇರೆ ಪ್ರಯೋಗಗಳನ್ನು ನಾವು ಅವ್ರು ಮಾಡುವ ಬೇರೆ ಬೇರೆ ಪ್ರಯೋಗಗಳನ್ನು ಈ ವಿಷಯಗಳ ಹೊರತಾಗಿಯೂ ಗಮನಿಸಬೇಕು. ಇನ್ನು ಶೋಭಾನಾಯಕ್ ಅವರ ಶಯಾಗ್ರಹದ ಸತ್ಯಗಳು ಅಂಥ ಕವಿತೆಗಳು,
ಅದು ಹೇಗೆ ಪ್ರತಿಭಾನಂದ ಕುಮಾರ್ ಅವರ ಕಾವ್ಯ ನಮ್ಮನ್ನು ಒಂಥರ ಶಾಕ್ ಮಾಡ್ತೋ, ವೀಣಾ ಶಾಂತೇಶ್ವರ್ ಅವರ ಕಥೆಗಳು ಮಾಡಿದ ಹಾಗೆ ಶೋಭಾ ನಾಯಕ್ ಅವರ ಕವಿತೆ, ಅಂದರೆ ಯಾವುದನ್ನು ಹೇಳಿಕೊಳ್ಳೋದಕ್ಕೇ ಸಾಧ್ಯ ಇಲ್ಲವೋ ಅಂತಹದನ್ನು ತುಂಬ ಅಂದರೆ ಶಾಕ್ ಮಾಡೋದೇ ಉದ್ದೇಶ ಅಲ್ಲದೇನೂ ಆ ಒಂದು ಶಾಕ್ ಮೂಲಕ ನಮ್ಮ ಅರಿವನ್ನು ವಿಸ್ತರಿಸೋದಿದೆಯಲ್ಲ, ನಮ್ಮ ಅರಿವನ್ನು ಏನು ಹೇಳಬೇಕು, ಅಲುಗಾಡಿಸುವುದು. ಇದಲ್ಲ, ಇದು ರೂಢಿಗತವಾಗಿ ಯೋಚನೆ ಮಾಡ್ತಿರೋದು ಸತ್ಯ ಅಲ್ಲ ಅಂತ ಒಂದು ಅಲುಗಾಡಿಸೋದಿದೆಯಲ್ಲ, ಅದಕ್ಕೊಂದು ತೀವ್ರವಾದ ಪ್ರತಿಮೆಗಳು, ತೀವ್ರವಾದ ಭಾಷೆ ಬೇಕಾಗ್ತದೆ. ಇದು ಗಮನ ಸೆಳೀತದೆ. ಆದರೆ ಇದನ್ನೇ ತಣ್ಣಗೆ ಹೇಳ್ತಾ ಇರುವವರು ಇದ್ದಾರೆ. ಅಷ್ಟು ಅದನ್ನು ರಾಚಿದ ಹಾಗೆ ಶಾಕಿಂಗ್ ಆಗಿ ಹೇಳ್ದೇನೆ ಅದನ್ನು ಬೇರೆ ರೀತಿಯಲ್ಲೂ ತಣ್ಣಗೆ ಹೇಳ್ತಾ ಇರೋದು ಗಮನಕ್ಕೆ ಬರದೆ ಹೋಗ್ಬೋದು. ಅದರಿಂದ ನೀವು ಹೇಳಿದಾಗೆ ಯಾವುದೇ ಸ್ಟೇಟ್ಮೆಂಟ್ ಮಾಡುವಾಗ ಗಮನಿಸಬೇಕು, ಅಂಚಿನಲ್ಲಿರುವುದನ್ನು ಗಮನಿಸಬೇಕು. ಮುಖ್ಯವಾಹಿನಿಯ ಹೊರಗೆ ಬರಿತಾ ಇರೋರನ್ನು ತಮ್ಮ ಪಾಡಿಗೆ ಆನು ಒಲಿದಂತೆ ಹಾಡುವೆ ಅಂತ ಹಾಡ್ತಿದ್ದವರನ್ನು ಗಮನಿಸಿದಾಗ ಗೊತ್ತಾಗತ್ತೆ ಅಂತ ಅನಿಸ್ತದೆ ಇಂಥದ್ದು ಕೆಲವು. ಸರಿ ಮೇಡಮ್, ನೀವೇನು? ಇಲ್ಲ ಸರ್, ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಎಸ್ ಸರ್. ಇನ್ನೊಂದೆರಡು ಪ್ರಶ್ನೆಗಳಿದ್ದಾವೆ, ನಮ್ಮದಿನ್ನ ಮುಗಿದಿಲ್ಲ, 2 ಪ್ರಶ್ನೆ ಇದ್ದಾವೆ. ಮುಗಿಸ್ತೀವಿ ಸರ್ ಬೇಗ. ಆಮೇಲೆ ಮೇಡಮ್ ಇನ್ನೊಂದೆರಡು ಪ್ರಶ್ನೆ ಅಷ್ಟೇ. ಅದರಲ್ಲಿ ಮುಖ್ಯವಾಗಿ ಕನ್ನಡ ಕಾವ್ಯ ಜಗತ್ತನ್ನು ಕನ್ನಡ ಕಾವ್ಯ ಜಗತ್ತನ್ನು ಅನುವಾದ ಹೇಗೆ ವಿಸ್ತರಿಸ್ತಾ ಇದೆ, ವಿಶೇಷವಾಗಿ ಕಾವ್ಯವನ್ನು ಹೇಗೆ ವಿಸ್ತರಿಸ್ತಾ ಇದೆ ಅಂಥೇಳಿ ಮಾತಾಡಿದ್ರಿ ಸರ್. ಅದನ್ನು ಕೇಳಿ ಅದಾದಮೇಲೆ ನಾನು ಮೊದಲೇ ಹೇಳಿದಾಗೆ ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಆರಿಫ್ ರಾಜ ಬರ್ಬೋದಿತ್ತು. ಇವತ್ತು ಬಂದಿದ್ದರೆ ಬಹುಶಃ ಅವ್ರು ಮಾಡ್ತಿರೋ ಕೆಲಸ ಎಂಥ ಒಂದು ದೊಡ್ಡದ್ದು ಅಂತ ಗೊತ್ತಾಗ್ತಿತ್ತು. ಅವರು ಜಾಗತಿಕ ಕವಿಗಳನ್ನು ಕನ್ನಡಕ್ಕೆ ತರ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಅವ್ರನ್ನ ಪರಿಚಯಿಸಿ ಮಯೂರದಂತಹ ದೊಡ್ಡ ಒಂದು ಮ್ಯಾಗ್ಝಿನಲ್ಲಿ ಅವ್ರನ್ನ ಫ್ಯೂಚರ್ ಮಾಡ್ತಾಯಿದ್ದಾರೆ. ಅಂದರೆ ಇದ್ರ ಹಿಂದೆ, ಈ ಅನುವಾದಗಳ ಹಿಂದೆ ತುಂಬ ಅವ್ರಿಗೇನೋ ಸುಮ್ಮನೆ ಕೆಲಸ ಇಲ್ಲ ಅದಕ್ಕೆ ಮಾಡ್ತಿದ್ದಾರೆ ಅನ್ನೋದಲ್ಲ. ಆ ಥರದ ಒಂದು ಇಮೇಜಸ್ ಏನಿದೆ, ಅದೊಂದು ಮೆಟಫಾರಿಕ್ ಲ್ಯಾಂಗ್ವೇಜ್ ಜಾಗತಿಕ ಮಟ್ಟದಲ್ಲಿ ನಮಗೇನು ಸಿಗ್ತಾ ಇದೆ ಅದನ್ನು ಕನ್ನಡ ಜಗತ್ತಿಗೆ ಪರಿಚಯಿಸೋದ್ರ ಮೂಲಕ ಆರಿಫ್ ರಾಜ ಆ ಒಂದು ಕವಿತೆ ಚೌಕಟ್ಟನ್ನು ಮೀರೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಈ ಕಾವ್ಯ ಪ್ರಕಾರಗಳು, ಹೊಸ ಪ್ರಯೋಗಗಳಂತ ಬಂದಾಗ ಬಹುಶಃ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಅತಿ ಹೆಚ್ಚು ಪ್ರಯೋಗಗಳು ಆಗ್ತಾಯಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈಗ ಪಾಶ್ಚಾತ್ಯ ಸಾಹಿತ್ಯವನ್ನು ನಾವು ಗಮನಿಸಿದಾಗ ನಾವು ಈಗ ಅಫ್ಕೋರ್ಸ್ ಎಲ್ಲರೂ ಎಪಿಕ್ಸ್ಗಳು ಬರೆದಿದ್ದಾರೆ, ಅದು ಇಂಗ್ಲೀಷ್ನಲ್ಲೂ ಕೂಡ ಖಂಡ ಕಾವ್ಯಗಳನ್ನು ಬರೆದಿದ್ದಾರೆ, ಮತ್ತು ಬೇರೆ ಬೇರೆ ರೀತಿಯ ಕಾವ್ಯ ಪ್ರಕಾರಗಳನ್ನು ಅವರು ಟ್ರೈ ಮಾಡಿದ್ದಾರೆ. ಈಗ 21ನೇ ಶತಮಾನದಲ್ಲಿ ಈ ಅಷ್ಟು ಪ್ರಯೋಗಗಳನ್ನು ಮೀರಿ ಬೇರೆ ರೀತಿಯ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾಯಿದ್ದಾರೆ. ಐ ಥಿಂಕ್ ಎಜ್ರಾ ಪೌಂಡ್ ಅನ್ನೋ ಒಬ್ಬ ಕವಿ ಏನೋ 20ನೇ ಶತಮಾನದ ತರುವ 2ನೇ ಘಟ್ಟದಲ್ಲಿ ಬಂದಂಥ ಒಬ್ಬ ಕವಿ ಇಮೇಜಿಸ್ಟ್ ಪೊಯಿಟ್ರಿ ಅನ್ನೋ ಒಂದು ಕವಿತೆ ಇದು ತಂದ. ಪೊಯಮ್ಸ್ಗಳನ್ನ ಹೇಗೆ ಬರೀ 2 ಲೈನಲ್ಲಿ ಬರಿಬಹುದು. ಅಫ್ಕೋರ್ಸ್ ನಾನು ಅದನ್ನು ಹೇಳ್ತಿಲ್ಲ, ಚುಟುಕುಗಳು ನಮ್ಮಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದಾವೆ, ಚುಟುಕುಗಳು ಬರೀತಿದ್ದಾರೆ, ಗಜಲ್ಸ್ಗಳಿದ್ದಾವೆ, ಸುನೀತಗಳು ಬರ್ತಾ ಇದ್ದಾವೆ, ಖಂಡ ಕಾವ್ಯಗಳು ಬರ್ತಾ ಇದ್ದಾವೆ. ಆದರೆ ಅದೆಲ್ಲ ಒಂದು ಕಡೆ ನಿಂತು ಹೋಗಿದೆ ಅಂತ ಅನಿಸುತ್ತೆ. ಈ ಎಜ್ರಾ ಪೌಂಡ್ನ ಇಮೇಜಿಸ್ಟ್ ಪೊಯಮ್ಸ್ಗಳಾಗಿರ್ಬೋದು, ಅಥವಾ ಈಗ ರೀಸೆಂಟಾಗಿ ಇಲ್ಲಿರುವಂತಹ ಕಾಂಕ್ರೀಟ್ ಪೊಯಮ್ಸ್ ಅಂತ ಹೇಳ್ತೀವಿ, ಕವಿತೆಗಳನ್ನು ಕವಿತೆಯ ವಸ್ತುವಿನ ಒಂದು ಆಕಾರದಲ್ಲಿ ರಚನೆ ಮಾಡುವಂಥ ಒಂದು ಪ್ರಯೋಗ, ಇವ್ಯಾವು ಬಹುಶಃ ಕನ್ನಡಕ್ಕೆ ಬರ್ತಾ ಇಲ್ಲ. ಸೊ ಅದು ಹೆಚ್ಚಿನ ಮಟ್ಟದಲ್ಲಿ ಬರಬೇಕು ಅಂತ ಅನಿಸುತ್ತೆ. ಈ ಅನುವಾದಗಳ ಮೂಲಕನೇ ಅದನ್ನು ತರಬೇಕಾದಂಥ ಒಂದು ಅನಿವಾರ್ಯತೆ ಕನ್ನಡ ಕಾವ್ಯ ಪರಂಪರೆಗಿದೆ. ಸೊ ಆರಿಫ್ ರಾಜ ಮಾಡ್ತಿರೋದು ಅದೇ ಥರದ್ದು. ಯಾರ್ಯಾರು ನಾವು ಕೇಳಿಲ್ಲ, ನಾನು ಬಹುಶಃ ಇಂಗ್ಲೀಷ್ ಒಬ್ಬ ಟೀಚರಾಗಿ ನನಗೆ ಗೊತ್ತಿಲ್ಲದೆ ಇರೋ ಹಲವಾರು ಅಸಂಖ್ಯಾತ ಮಹಿಳಾ ಮತ್ತು ಹಾಗೆ ಬೇರೆ ಬೇರೆ ಕವಿಗಳನ್ನು ಕನ್ನಡ ಜಗತ್ತಿಗೆ ತಂದುಕೊಡ್ತಾ ಇರೋದು ಒಂದು ಪ್ರಯೋಗ ಅಂತ ಅನಿಸುತ್ತೆ. ಅದೇ ರೀತಿ ನಮ್ಮ ಲಕ್ಕೂರ್ ಆನಂದ್
ತೀರ್ಕೊಂಬಿಟ್ರು. ಅವರು ತೆಲುಗುನಿಂದ ತಂದು ಕನ್ನಡವನ್ನು ವಿಸ್ತರಿಸೋದು ಒಂದು ರೀತಿ. ನಮ್ಮ ಪಕ್ಕದಲ್ಲೇ ರಂಗನಾಥ್ ಇದ್ದಾರೆ, ರಂಗನಾಥ್ ತಮಿಳಿನ ಕವಿಗಳನ್ನು ಕನ್ನಡಕ್ಕೆ ಅನುವಾದಿಸೋದು ಮತ್ತು ಕನ್ನಡದಿಂದ ತಮಿಳಿಗೆ ಹೋಗೋದು, ಇವೆಲ್ಲ ಒಂದು ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಭಾವಿಸ್ಕೊತೀನಿ. ಸೊ ಅದೇ ರೀತಿ ಕನ್ನಡ ಕಾವ್ಯ ಪರಂಪರೆ ಒಂದು ಬೇರೆ ರೀತಿಯಲ್ಲೇ ಹೋಗ್ತಾ ಇದೆ. ಅದಕ್ಕೆ ಇನ್ನೂ ಹೊಸದೇನೋ ಬೇಕು, ಹೊಸ ನೀರು ಬೇಕು ಅಂತ ನಾನು ಅನ್ಕೋತೀನಿ. ಅದರಲ್ಲಿ ಕೆಲವು ಕೃತಿಗಳನ್ನು ಹೆಸರಿಸ್ಬೋದು ಅಂತಂದರೆ ಬಹಳ ಮುಖ್ಯವಾದ ಕೃತಿಗಳಾಗಿ ಎಮ್.ಆರ್. ಕಮಲ್ ಅವರ ನೆತ್ತರಲ್ಲಿ ನೆಂದ ಹೂವು ಕವನ ಸಂಕಲನಗಳು, ವಿಭಾ ಅನುವಾದ ಮಾಡಿರುವಂತಹ ಬೇರೆ ಮಲಯಾಳಿ, ಮಾಲವಿ ಭಾಷೆಯ, ಇಸ್ರೇಲಿ ಭಾಷೆಯ ಕವಿತೆಗಳು ಇದೆಲ್ಲ ಇದ್ದಾವೆ. ಮತ್ತು ನಾನು ಅನುವಾದ ಮಾಡಿ ತಮಿಳು ಪೊಯೆಟ್ರಿಗಳಿದ್ದಾವೆ. ಆಮೇಲೆ ಬಹಳ ಮುಖ್ಯವಾಗಿ ಫೇಸ್ಬುಕ್, ವಾಟ್ಸಪ್ಗಳೆಲ್ಲ ಗಮನಿಸಿದ್ರೆ ನೋಡಿದರೆ ಚಿದಂಬರ ನರೇಂದ್ರ ಈ ಉತ್ತರದವರೆಲ್ಲ ಬಹಳ ಮುಖ್ಯವಾಗಿ ಅನುವಾದಗಳನ್ನು ಮಾಡ್ತಾ ಇರೋದು ಗಮನಕ್ಕೆ ಬರುತ್ತೆ. ಅಂದರೆ ಅನುವಾದ ಕಾವ್ಯ ಅನ್ನೋದೇನಿದೆ ಅದು ಹೆಚ್ಚು ಎಲ್ಲ ಪ್ರಕಾರಕ್ಕಿಂತ ಹೆಚ್ಚು ಪ್ರಕಾರವಾಗಿ ಕಾವ್ಯವೇ ಹೆಚ್ಚು ಕನ್ನಡ ಸಾಹಿತ್ಯವನ್ನು ವಿಸ್ತಾರ ಮಾಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಈ ಪ್ರಶ್ನೆಗೆ ಅವಕಾಶ ಸಿಗಬೇಕು ಅಂತ ಮಾಡಿದ್ದು. ಕೊನೆಯದು ಏನು ಅಂತಂದರೆ, ಕವಿಗಳಾಗಿದ್ದವರು ಅಂದರೆ ಕನ್ನಡ ಸಂದರ್ಭದಲ್ಲಿ ಕವಿಗಳಾಗಿದ್ದವರು ಕವಿಗಳ ಹಾದಿಯನ್ನು ಬಿಟ್ಟು ಹೊರಳ ದಾರಿಗೆ ಹೋಗ್ತಾ ಇರೋದು ಅಂತ. ಅಂದರೆ ಕವಿಗಳಾಗಿದ್ದವರು ಕತೆಗಾರರಾಗಿ ಹೊರಳೋದು, ಕಾದಂಬರಿಕಾರರಾಗುವುದು ಮತ್ತು ವಿಮರ್ಶಕರ ಪಟ್ಟವನ್ನು ಹೆಗಲ ಮೇಲೆ ಹೊತ್ತುಕೊಳ್ಳೋದು. ಇದನ್ನು ನಾನು ಆ ಪದವನ್ನೇ ಬೆಳೆಸ್ತಾ ಇದ್ದೀನಿ. ಅಂದರೆ ಅದಕ್ಕೆ ಉದಾಹರಣೆಯನ್ನು ಕೂಡ ನಾನು ಕೊಟ್ಟು ಬಿಡ್ತೀನಿ. ಅಂದರೆ ಭಾಳಷ್ಟು ಜನರನ್ನು ಇದನ್ನೊಂದು ಪಟ್ಟಿಯನ್ನೇ ಮಾಡಬಹುದಾದ ವಿವರಗಳಿದ್ದಾವೆ. ಉದಾಹರಣೆಗೆ ಇಲ್ಲೇ ನಮ್ಮ ವಿಕ್ರಮ್ ವಿಸಾಜಿ ಅವರಿದ್ದಾರೆ. ವಿಕ್ರಮ್ ವಿಸಾಜಿ ಅವರು ಮೂಲತಃ ಒಬ್ಬ ಕವಿ, ಆದರೆ ಅವರು ಇವತ್ತು ಅರಿಯಲ್ಪಡುತ್ತಿರೋ ಒಬ್ಬ ವಿಮರ್ಶಕರಾಗಿ ಅವರು ಅರಿಯಲ್ಪಡ್ತಾ ಇದ್ದಾರೆ. ಆದರೆ ಕವಿತೆಗಳನ್ನೇ ಬರೆದು ಅವರು ಪ್ರಸಿದ್ಧಗೊಂಡರು. ಇಲ್ಲಿ ನಮ್ಮ ಮುಂದೆ ಗೆಳೆಯರು ನಮ್ಮ ವೀರಣ್ಣ ಮಡಿವಾಳರಿದ್ದಾರೆ. ಅವರ ನೆಲದ ಕರುಣೆಯ ದನಿಯನ್ನು ಇಡೀ ಕರ್ನಾಟಕವೇ ಕೊಂಡಾಡುತ್ತು. ಆದರೆ ಎಲ್ಲೋ ಹಾಳಾಗಿ ಹೋಗಿದ್ದಾನೆ ವಸಂತ ಅದರಲ್ಲಿ ಅವರೆಲ್ಲೋ ಒಂದು ಸ್ವಲ್ಪ ಕಳೆದು ಖಂಡಕಾವ್ಯದ ಸ್ವರೂಪ ಬರೆದು ಅಲ್ಲಿ ಸ್ವಲ್ಪ ನಮಗೆ ಅಂದರೆ ಅವರು ಮುಖ್ಯವಾದದ್ದನ್ನು ಬರೆದ್ರೂ ಕೂಡ ನೆಲದ ಕರುಣೆಯ ದನಿಯ ಹಾಗೆ ಅದು ತಲುಪಲಿಲ್ಲ. ಅದಾದಮೇಲೆ ಅವ್ರ ಕಡೆಯಿಂದ ನಮಗೊಂದು ಕವನ ಸಂಕಲನ ಬರಲಿಲ್ಲ. ಅಂದರೆ ಅವರು ಕಾವ್ಯಕ್ಕೆ ಅವರು ತೆತ್ಕೊಳ್ಳಿಲ್ವಾ ಅನ್ನೋದು ನನ್ನ ಸಂದೇಹ. ಅವ್ರು ಬರಿಬೇಕು ಅನ್ನೋದ್ರ ಆಸೆ. ಅಂದರೆ ಈ ಥರದ ಅವರಿದ್ದಾರೆ. ಈಗ ನಮ್ಮ ಪಕ್ಕದಲ್ಲಿ ಮೇಡಮ್ ಗೀತಾ ವಸಂತ್ ಮೇಡಮ್, ಮೂಲತಃ ಅವರು ಒಬ್ಬ ಕವಿ, ಆದರೆ ಇವತ್ತು ಅವರು ಕಾವ್ಯ ವಿಮರ್ಶಕರಾಗಿ ಹೆಚ್ಚು ಜನಪ್ರಿಯ ಆಗ್ತಾ ಇದ್ದಾರೆ. ತಾರಿಣಿ ಶುಭದಾಯಿನಿ ಅವರು ಒಬ್ಬ ಕವಿ, ಅವರು ಆದರೆ ಇವತ್ತು ಮುಖ್ಯ ವಿಮರ್ಶಕರೆಲ್ಲ ಅವ್ರನ್ನ ಗುರುತಿಸ್ಪಡ್ತಾರೆ. ಎಚ್.ಎಲ್. ಪುಷ್ಪ ಒಬ್ಬ ಕವಿ, ಅವರು ವಿಮರ್ಶಕರ ಪಟ್ಟವನ್ನೇ ಹೊತ್ಕೊಂಡಿದ್ದಾರೆ. ಈ ಥರ ಒಂದು ಪಟ್ಟಿಯನ್ನೇ ಕೊಡ್ಬೋದು. ಕವಿಗಳಾಗಿ ಇದ್ದು ಕತೆಗಾರರಾಗಿ ಹೊರಳಿದವರು, ಕಾದಂಬರಿಕಾರರಾಗಿ ಹೋದವರು. ಈಗ ಗುರುಪ್ರಸಾದ್ ಕಂಟ್ಲಗೆರೆ ಅಂತ ಈಗ ಅಟ್ರಾಸಿಟಿ ಎನ್ನುವ ಕಾದಂಬರಿಯ ಮೂಲಕ ಒಂದಿಷ್ಟು ಮತ್ತೆ ಹೆಸರು ಮುನ್ನೆಲೆಗೆ ಬಂದೆ. ಅವರು ಮೂಲತಃ ಕಪ್ಪು ಕೊಂಡಗಳು ಎನ್ನುವ ಕವನ ಸಂಕಲನವನ್ನು ಬರೆದವರು. ಆ ನಂತರ ಕತೆಗಳನ್ನು ಬರೆದರು. ಈಗ ಕಾದಂಬರಿ ಮತ್ತು ಆತ್ಮಕಥನಾತ್ಮಕ ಬರಹಗಳನ್ನು ಬರೀತಾ ಇದ್ದಾರೆ. ರವಿಕುಮಾರ್ ನೇಹ ಆರಂಭದಲ್ಲಿ ಕವಿತೆಗಳನ್ನು ಬರೆದರು. ಆಮೇಲೆ ಖಂಡಕಾವ್ಯ ಜಲಜಂಬೂ ಕನ್ಯೆಗೆ ಬಂದರು. ಅಲ್ಲಿಂದ ಮತ್ತೆ ಈಗ ಅವು ಹಂಗೆ ಅನ್ನುವ ಒಂದು ಕಥಾ ಸಂಕಲನಕ್ಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಅಂದರೆ ಇವೆಲ್ಲ ಒಂದು ಸಣ್ಣ ಉದಾಹರಣೆಗಳಷ್ಟೇ. ಅಂದರೆ ಯಾಕೆ ಈ ತಲೆಮಾರಿನ ಸಮಕಾಲೀನ ಕವಿಗಳು ಕಾವ್ಯ ಪರಂಪರೆಯನ್ನು ಮುಂದುವರಿಸೋಕ್ಕೆ ಆಗ್ತಾ ಇಲ್ವಾ ಅವರಿಂದ, ಅಥವಾ ಅವರು ಯಾಕೆ ವಿಮರ್ಶಕರ ಪಟ್ಟವನ್ನು ಹೊತ್ತುಕೊಳ್ತಾ ಇದ್ದಾರೆ, ಅಥವಾ ಯಾಕೆ ಬೇರೆ ಪ್ರಕಾರಗಳಿಗೆ ತಮ್ಮನ್ನು ಹೊರಳಿಸ್ಕೊಳ್ತಾ ಇದ್ದಾರೆ, ಇದರದ್ದು ಅನಿವಾರ್ಯಗಳು ಏನಿದೆ ಅನ್ನುವುದನ್ನು ನಾನು ಚರ್ಚೆ ಮಾಡಬೇಕು ಅಂತ ಅಂದ್ಕೋತೀನಿ. ಇದಾದಮೇಲೆ ನಮ್ಮ ಚರ್ಚೆ ಮುಗಿಯುತ್ತೆ. ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಂದು ಕಳಕಳಿ ಮನವಿ ಏನಂದರೆ, ಅರ್ಧ ಗಂಟೆ ಮಾತ್ರ ತಾವು ಸಂವಾದ ಮಾಡಬೇಕು. ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷ ಪ್ರಶ್ನೆಗಳಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಯಾಕೆಂದರೆ ಮುಂದಿನ ಗೋಷ್ಠಿಗಳು ಪ್ರಾರಂಭ ಆಗಬೇಕಾದ್ರೆ ಸಮಯ ಆಗ್ತದೆ, ಎಲ್ಲರೂ ಎದ್ದೋಗ್ತಾರೆ. ನೆಕ್ಸ್ಟ್ ಗೋಷ್ಠಿ ಕನ್ನಡ ಸರ್, ಒಂದೇ ನಿಮಿಷ. ಕನ್ನಡ ಕಥೆಗಳ ಅಭಿವ್ಯಕ್ತಿ ಕ್ರಮಗಳು, ಅಂಬರೀಷ್ ನುಗ್ಡೋಣಿ ಸರ್, ಮುದಿರಾಜ್ ಬಾಣದ್, ಅನಿಲ್ ಗುನ್ನಾಪುರ್, ಮಾಂತೇಶ್ ಪಾಟೀಲ್ ಸರ್ ರೆಡಿ ಇರಬೇಕು. ಸ್ವಲ್ಪ ಪ್ರಶ್ನೆ ಕೇಳುವವರು ನಾವು ಈ ಚರ್ಚೆ ಕೊನೆ ಪ್ರಶ್ನೆ ಅಂತ ಹೇಳಿದ ಮೇಲೆ ನೀವು ಹಿಂಗೆ ಹೇಳೋ ಸರಿಯಲ್ಲ. ಈ ಪ್ರಶ್ನೆಗೆ ಡಿಸ್ಕಷನ್ ಅವಕಾಶ ಕೊಡಿ, ಆಮೇಲೆ ನಿಮ್ಗೆ ಏನು ಸಜೆಷನ್ ಕೊಡಿ. ಅದಕ್ಕೆ ಅನ್ಯತಾ ಭಾವಿಸಬಾರ್ದು ಅಂತ ನಾನು ಅದೇ ಹೇಳಿದ್ದೆ. ಸ್ವಲ್ಪ ರೈಟ್, ಯಾರೋ ಕೇಳ್ತೀನಿ ಅಂದ್ರೆ ಪ್ರಶ್ನೆ. ನಾನು ಚುಟುಕಾಗಿ ಉತ್ತರ ಹೇಳಿ ಮುಗಿಸ್ತೀನಿ. ಅದೇ, ಈಗ ಕವಿತೆ ಅನ್ನೋದು ಒಂದು ಭಾವ ಇದು ಮನು ದೇವದೇವನವ್ರ ಮಾತು ಎಲ್ಲೋ ಅವರು ಹರೀಫ್ ರಾಜ ಅವರಿಗೆ ಮುನ್ನುಡಿ ಬರೀತಾ, ಒಂದು ಭಾವಪ್ರಧಾನವಾದ ಕವಿತೆ ಕೆಲವು ಕಡೆ ಕಾಣ್ತೀವಿ. ಕೆಲವರು ತುಂಬ ಒಂದು ವಿಚಾರವನ್ನು ಇಟ್ಕೊಂಡು ವಿಚಾರ ಪ್ರಧಾನವಾಗಿ ಕಟ್ತಾರೆ. ಕೆಲವರಿಗೆ ಪ್ರತಿಮೆಯ ನಿರ್ಮಾಣ ಮಾಡೋದ್ರಲ್ಲಿ
ಆಸಕ್ತಿ ಇರ್ತದೆ. ಆದರೆ ನಿಜವಾದ ಕವಿಗೆ ಭಾವ, ವಿಚಾರ ಮತ್ತು ಪ್ರತಿಮೆ ನಿರ್ಮಾಣ ಇವು ಮೂರು ಒಟ್ಟೊಟ್ಟಿಗೆ ಒಂದರೊಳಗೊಂದು ಬೆಸೆದಂತೆ ಅವು ಪ್ರತ್ಯೇಕ ಅಂತ ಗೊತ್ತಾಗದಿದ್ದಂಗೆ ಆಗ್ತಾ ಇರ್ತದೆ. ಅಂಥ ಕವಿಗಳು ಅಪರೂಪ ಅಂತ. ಹಾಗೆ ಕವಿತೆ ಅನ್ನೋದು ಒಂದು ಆ ಥರ ಧ್ಯಾನ, ಮೂರೂ ಆಗಬೇಕು. ವಿಚಾರ, ಭಾವ ಮತ್ತು ಹೊಸ ಪ್ರತಿಮೆಗಳ ನಿರ್ಮಾಣ ಇವು ತುಂಬ ಸೂಕ್ಷ್ಮವಾದ ಕಲೆಗಾರಿಕೆಯ ಪ್ರಶ್ನೆಯೂ ಹೌದು, ಭಾಷೆಯನ್ನು ಹದಗೊಳಿಸೋ ಪ್ರಶ್ನೆಯೂ ಹೌದು, ವಿಚಾರವನ್ನು ಮತಿಸುವ ಪ್ರಶ್ನೆಯೂ ಹೌದು. ಆದರೆ ಎಷ್ಟೋ ಸಲ ಬರೆಯೋರಿಗೆ ಇನ್ನೂ ಏನೋ ತುಂಬ ಹೇಳೋದಿರುತ್ತೆ ಅನಿಸುತ್ತೆ. ಒಳಮುಖಿಯಾಗಿ ಅಂತರ್ಮುಖಿಯಾಗಿ ಇದನ್ನೆಲ್ಲ ಹುಡ್ಕೊಳ್ಳೋದು ಕಟ್ಕೊಳ್ಳೋದು ಎಷ್ಟಿರುತ್ತೋ, ಸಮಾಜಕ್ಕೆ ಪ್ರತಿಸ್ಪಂದಿಸಬೇಕಾಗಿರೋದು ವಿಸ್ತಾರವಾಗಿ ಇನ್ನೇನೋ ಹೇಳೋದು ಇದ್ದಾಗ ಕವಿತೆ ಅನ್ನೋ ಫಾರ್ಮ್ ಬಹುಶಃ ಸಾಕಾಗದೆ ಕತೆಗೆ, ಕಾದಂಬರಿಗೆ, ವಿಮರ್ಶೆಗೆ ಹೊರಳುತ್ತಾರೆ ಅಂತ ಅನ್ನಿಸ್ತದೆ. ಆ ಥರ ಒಂದು ಪ್ರಯೋಗಶೀಲತೆ ಇತ್ತೀಚೆಗೆ ಇವ್ರು ಹೇಳಿದಾಗೆ ಅನೇಕರು ಮಾಡ್ತಿದ್ದಾರೆ. ಅದು ನನ್ನ ಸವಾಲು ಹೌದು. ನಮ್ಮ ವೃತ್ತಿಯ ಅನಿವಾರ್ಯತೆಯಿಂದಲೂ ವಿಮರ್ಶಕರ ಥರ ಆಗೋದು ಅನಿವಾರ್ಯ ಆಗಿಬಿಟ್ಟಿದೆ. ಆದರೆ ನಿಜವಾದ ಆಸ್ತಿ ಇರೋದು ಈ ಸೃಜನ ಕ್ರಿಯೆಯಲ್ಲೇ ಕವಿಗಳಿಗೆ ಅನ್ನೋದು ಹೇಳಬೇಕಿರೋದು. ಧನ್ಯವಾದ. ಈಗ ತುಂಬ ಸಣ್ಣದಾಗಿ ಹೇಳ್ಬಿಡ್ತೀನಿ. ಕವಿತೆ ಅಂದ್ರೇನು, ಕವಿ ಅಂದ್ರೇನು, ಕವಿಯ ಅಥವಾ ಕವಿತೆಯ ಸಮಾಜದಲ್ಲಿನ ಪಾತ್ರವೇನು ಅಂತ ನನ್ನನ್ನು ಕೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಕವಿ ಅಲ್ಲ. ರಂಗನಾಥ್ ಅವರೇ ಹೇಳಬೇಕು ಮತ್ತು ಗೀತಾ ವಸಂತ್ ಮೇಡಮ್ ಅವರೇ ಹೇಳಬೇಕು. ಅದನ್ನೇ ವಿಮರ್ಶೆ ಅನ್ನೋದು. ವಾಟ್ ಈಸ್ ಎ ಪೊಯಮ್, ವಾಟ್ ಈಸ್ ಎ ಪೊಯೆಟ್, ವಾಟ್ ಆರ್ ದ ಸೋಷಿಯಲ್ ಫಂಕ್ಷನ್ಸ್ ಆಫ್ ಪೊಯೆಟ್ರಿ, ಈಸ್ ಪೊಯೆಟ್ ಆ್ಯಂಡ್ ಆರ್ಟಿಸನ್ ವರ್ಕಿಂಗ್ ಆನ್ ಹಿಸ್ ಕ್ರಾಫ್ಟ್ ಆರ್ ಈಸ್ ಎ ಡಿವೈನ್ಲಿ ಇನ್ಸ್ಪೈರ್ಡ್ ಜೀನಿಯಸ್? ಈ ಕೆಲವು ಪ್ರಶ್ನೆಗಳನ್ನು ಕವಿಗಳೇ ಆನ್ಸರ್ ಮಾಡಬೇಕು. ಆದ್ದರಿಂದ ನೀವು ಯಾವುದೇ ಸಾಹಿತ್ಯ ಪರಂಪರೆಯಲ್ಲಿ ನೋಡಿದ್ರೆ ಕವಿಗಳು ಕೂಡ ವಿಮರ್ಶಕರೇ. ಸ್ಟಾರ್ಟಿಂಗ್ ಫ್ರಮ್ ರೋಮನ್ ಒಂದು ಸಾಮ್ರಾಜ್ಯನ ನೋಡಿದ್ರೆ ಸಿಸೆರೋ ಇರ್ಬೋದು, ಅಥವಾ ಹೊರೇಸ್ ಇರ್ಬೋದು, ಒಬ್ಬ ದೊಡ್ಡ ಕವಿ, ಹಾಗೆ ವಿಮರ್ಶಕ ಕೂಡ. T.S. ಎಲಿಯಟ್ ಇರ್ಬೋದು, ವರ್ಡ್ಸ್ವರ್ತ್ ಇರ್ಬೋದು. ಅದಕ್ಕೆ ಅದೇನು ನಾವು ಅನ್ಯತಾ ಅಂತ ಭಾವಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಕವಿಯಾದವರು ವಿಮರ್ಶಕರು ಆಗ್ಬೋದು, ಕವಿಯಾದವರು ಕಾದಂಬರಿಕಾರರು ಆಗ್ಬೋದು, ನಾಟಕಕಾರರು ಆಗ್ಬೋದು. ಅದ್ರಲ್ಲಿ ಯಾವುದೇ ಇದಿಲ್ಲ. ಇವೆಲ್ಲ ಸೃಜನ ಕ್ರಿಯೆ ಅಂತ ನಾವು ಭಾವಿಸ್ಕೋಬೇಕು. ಧನ್ಯವಾದಗಳು.